Sunday mornings I am teaching on the subject long life is God's will for you. ಭಾನುವಾರ ಮುಂಜಾನೆ ನಾನು ಕಲಿಸುವಂತ ಬೋಧನೆ ದೀರ್ಘಾಯುಷು ನಿಮಗಾಗಿರುವಂತ ದೇವರ ಚಿತ್ತವಾಗಿದೆ. Maybe another 2 weeks I'll complete it. ನಾನು ಇನ್ನು 2 ವಾರದಲ್ಲಿ ಅದನ್ನು ಮುಗಿಸ್ತೇನೆ. Go through it again and again. ಅದನ್ನು ಪದೇ ಪದೇ ಹೋಗಿರಿ. God is your father. ದೇವರು ನಿಮ್ಮ ತಂದೆಯಾಗಿದ್ದಾನೆ. Bible says he will satisfy you with long life. ಬೈಬಲ್ ಹೇಳ್ತದೆ ಆತನು ದೀರ್ಘಾಯುಷ್ಯದಿಂದ ನಮಗೆ ತೃಪ್ತಿ ಪಡಿಸುವವನಾಗಿದ್ದಾನೆ. When Father satisfies you with long life, there is no sickness in that. ಯಾವಾಗ ದೇವರು ದೀರ್ಘಾಯುಷ್ಯದಿಂದ ತೃಪ್ತಿ ಪಡಿಸುವಾಗ ಅದರಲ್ಲಿ ಯಾವ ರೋಗ ಇರುವುದಿಲ್ಲ. Say, my Father satisfies me with long life. ನನ್ನ ತಂದೆಯು ನನ್ನನ್ನು ದೀರ್ಘಾಯುಷ್ಯದಿಂದ ತೃಪ್ತಿ ಪಡಿಸಿದ್ದಾನೆ. There are so many promises in the Bible about long life. ಮತ್ತು ಬೈಬಲ್ ಅಲ್ಲಿ ಅನೇಕ ವಾಗ್ದಾನಗಳು ದೀರ್ಘಾಯುಷ್ಯ ಬಗ್ಗೆ ಇದೆ. Most of the promises comes with condition. You do it, you will have a long life. ಅನೇಕ ವಾಗ್ದಾನಗಳು ಷರತ್ತುಗಳ ಮೂಲಕ ಬರ್ತವೆ. ಅದನ್ನು ಮಾಡುವಾಗ ನೀವು ದೀರ್ಘಾಯುಷ್ಯವನ್ನು ಅನುಭವಿಸುವವರಾಗಿದ್ದೀರಿ. Good thing, it's better to do it. ಅದು ಒಳ್ಳೆ ಸಂಗತಿಗಳಾಗಿದೆ. ಅದಕ್ಕೆ ವಿಧೇಯರಾಗುವುದು. For example, it says when you worship, God gives you a long life. ಉದಾಹರಣೆಗಾಗಿ ನಾವು ದೇವರಿಗೆ ಆರಾಧಿಸುವಾಗ ಆತನು ದೀರ್ಘಾಯುಷ್ಯವನ್ನು ಕೊಡ್ತಾನೆ. So we should worship as a family. ನಾವು ಕುಟುಂಬವಾಗಿ ಆರಾಧಿಸಬೇಕು. Say after me, as we worship as a family, our Father blesses our food and water and removes the sickness away from us. No one will have a miscarriage. No one will be barren in our family. We will have long life. ನಾವು ಕುಟುಂಬವಾಗಿ ದೇವರಿಗೆ ಆರಾಧಿಸುವಾಗ ನಮ್ಮ ತಂದೆಯು ನಮ್ಮ ಅನ್ನಪಾನಗಳನ್ನು ಆಶೀರ್ವಾದ ಮಾಡಿ ನಮ್ಮಿಂದ ರೋಗವನ್ನು ದೂರ ತೆಗೆದುಕೊಂಡು ಹೋಗುವನು. ನಮ್ಮ ಮನೆಯಲ್ಲಿ ಬಂಜೆತನವಾಗಲಿ ಗರ್ಭಸ್ರಾವವಾಗಲಿ ಉಂಟಾಗುವುದಿಲ್ಲ. ನಮ್ಮ ಕುಟುಂಬದಲ್ಲಿ ಎಲ್ಲರೂ ದೀರ್ಘಾಯುಷ್ಯದಿಂದ ತೃಪ್ತಿ ಪಡುವರು. Okay, one more scripture. Tell after me. As I read the word of God and obey the word of God, everything will go well with me. Everything will go well with my children, and we will have long life. ನಾನು ದೇವರ ವಾಕ್ಯವನ್ನು ಓದಿ ಅದಕ್ಕೆ ವಿಧೇಯನಾಗಿ ನಡೆದಾಗ ನನ್ನ ಜೀವಿತದಲ್ಲಿ ಎಲ್ಲವೂ ಒಳ್ಳೆಯದಾಗಿ ನಡೆಯುವುದು. ನನ್ನ ಮಕ್ಕಳ ಜೀವಿತದಲ್ಲಿ ಎಲ್ಲವೂ ಒಳ್ಳೆಯದಾಗಿ ನಡೆಯುವುದು. ನಮ್ಮ ಜೀವಿತದ ದಿವಸಗಳನ್ನು ಹೆಚ್ಚಿಸಿಕೊಳ್ಳುವೆವು. Hallelujah. It's very important, you have to read Bible. ಇದು ಬಹಳ ಪ್ರಾಮುಖ್ಯವಾಗಿದೆ. ನೀವು ಬೈಬಲ್ ಓದುವಂತದ್ದು. There's one more promise is when you honor your parents, everything will go well with you. You will have a long life. ಮತ್ತು ಇನ್ನೊಂದು ವಾಗ್ದಾನ ಹೇಳ್ತದೆ, ನಾವು ತಂದೆ ತಾಯಿಗಳಿಗೆ ಸನ್ಮಾನಿಸುವಾಗ ಗೌರವಿಸುವಾಗ ಎಲ್ಲವೂ ನಮ್ಮ ಜೀವಿತದಲ್ಲಿ ಮಕ್ಕಳ ಜೀವಿತದಲ್ಲಿ ಒಳ್ಳೆಯದಾಗಿ ನಡೆಯುವುದು. Honoring parents is a Bible culture. ತಂದೆ ತಾಯಿಗಳನ್ನು ಗೌರವಿಸುವುದು ಅದು ಬೈಬಲ್ನ ಸಂಪ್ರದಾಯವಾಗಿದೆ. We have to do it. ನಾವು ಅದನ್ನು ಮಾಡಬೇಕು. Hallelujah. Hallelujah. As we honor our father and mother, everything will go well with us. We will have long life. ನಾವು ನಮ್ಮ ತಂದೆ ತಾಯಿಗಳಿಗೆ ಗೌರವಿಸುವಾಗ ನಮ್ಮ ಜೀವಿತದಲ್ಲಿ ಎಲ್ಲವೂ ಒಳ್ಳೆಯದಾಗಿ ನಡೆಯುವುದು. ನಮಗೆ ದೀರ್ಘಾಯುಷ್ಯ ಇರುವುದು. Hallelujah. Hallelujah. Then now I'm teaching how grace provides long life and how we can take it by faith. ಈಗ ನಾನು ಕಲಿಸಿಕೊಡ್ತೇನೆ ಹೇಗೆ ಕೃಪೆಯು ದೀರ್ಘಾಯುಷ್ಯವನ್ನು ಕೊಡ್ತದೆ, ನಾವು ಅದನ್ನು ಹೇಗೆ ನಂಬಿಕೆ ಮೂಲಕ ತೆಗೆದುಕೊಳ್ಳುವಂತದ್ದು. I'm explaining last week I started it. I'm going to explain how grace provided good health, how grace provided long life. ನಾನು ಕಳೆದ ವಾರ ಅದನ್ನು ವಿವರಿಸ್ತಾ ಬಂದಿದ್ದೇನೆ. ಹೇಗೆ
ಕೃಪೆಯು ಆರೋಗ್ಯವನ್ನು ಕೊಟ್ಟಿದೆ, ಹೇಗೆ ನಾವು ಅದನ್ನು ಅನುಭವಿಸುವುದು? Whatever grace provides, you have to take it by faith. ಕೃಪೆಯು ಏನೆಲ್ಲ ಕೊಟ್ಟಿದೆಯೋ ಅದನ್ನು ನಂಬಿಕೆಯ ಮೂಲಕ ನಾವು ತೆಗೆದುಕೊಳ್ಳಬೇಕು. We have to understand the principles of faith. ನಾವು ನಂಬಿಕೆಯ ನಿಯಮವನ್ನು ಅರ್ಥ ಮಾಡಿಕೊಳ್ಳಬೇಕು. Bible says the just shall live by faith. ಬೈಬಲ್ ಹೇಳ್ತದೆ ನೀತಿವಂತನು ನಂಬಿಕೆಯಿಂದಲೇ ಬದುಕುವನು. We don't walk by sight, we walk by faith. ನಾವು ನೋಡುವವರಾಗಿ ನಡೆಯುವುದಿಲ್ಲ, ನಂಬಿದವರಾಗಿ ನಡೆಯುತ್ತೇವೆ. Hallelujah. Hallelujah. You know, you can't activate your faith if you don't have hope. ಮತ್ತು ನಿಮ್ಮಲ್ಲಿ ನಿರೀಕ್ಷೆ ಇಲ್ಲದೆ ಇದ್ದಾಗ ನಿಮ್ಮ ನಂಬಿಕೆಯನ್ನು ಕಾರ್ಯದಲ್ಲಿ ತರಕ್ಕಾಗುವುದಿಲ್ಲ. We need hope first. ನಮಗೆ ಮೊದಲು ನಿರೀಕ್ಷೆ ಬೇಕು. We get hope from the word of God. ದೇವರ ವಾಕ್ಯದಿಂದ ನಮಗೆ ನಿರೀಕ್ಷೆ ಸಿಗ್ತದೆ. The first step to activate faith is ನಮ್ಮ ನಂಬಿಕೆ ಕಾರ್ಯದಲ್ಲಿ ತರುವುದಕ್ಕಾಗಿ ಇರುವಂತ ಮೊದಲನೇ ಹೆಜ್ಜೆ ಏನೆಂದರೆ, I use another term for hope, dream. ನಾನು ನಿರೀಕ್ಷೆಗೆ ಇನ್ನೊಂದು ಪದವನ್ನು ಉಪಯೋಗ ಮಾಡ್ತಾ ಇದ್ದೇನೆ, ಅದಕ್ಕೆ ಕನಸು ಎಂಬುದಾಗಿ. You should have a dream. ನಿಮ್ಮಲ್ಲಿ ಕನಸಿರಬೇಕು. You should dream the promises of God. ದೇವರ ವಾಗ್ದಾನಗಳನ್ನು ಕನಸು You ಕಾಣಬೇಕು. should dream the scriptures. ನೀವು ದೇವರ ವಾಕ್ಯಗಳನ್ನು ಕನಸು ಕಾಣಬೇಕು. Hallelujah. Hallelujah. You should dream about health. ಆರೋಗ್ಯದ ವಿಷಯವಾಗಿ ಕನಸು You should ಕಾಣಬೇಕು. dream about long life. ದೀರ್ಘಾಯುಷ್ಯ ಬಗ್ಗೆ ಕನಸು ಕಾಣಬೇಕು. You should dream. Word of God will tell you how you can dream for your children. ಮತ್ತು ದೇವರ ವಾಕ್ಯ ಕಲಿಸಿಕೊಡ್ತದೆ ನಿಮ್ಮ ಮಕ್ಕಳಿಗಾಗಿ ಹೇಗೆ ಕನಸು ಕಾಣಬೇಕೆಂಬುದಾಗಿ. Dream about wealth. ಮತ್ತು ಸಂಪತ್ತಿಗಾಗಿ ಕನಸು ಕಾಣಬೇಕು. Dream about ministry. ಸೇವೆಗಾಗಿ ಕನಸು ಕಾಣಬೇಕು. Every promise, you know, even if it start explaining every promise, 1 year is not enough. ಮತ್ತು ಎಲ್ಲ ವಾಗ್ದಾನಗಳು ಒಂದೊಂದಾಗಿ ವಿವರಿಸ್ತಾ ಹೋಗುವುದಾದ್ರೆ 1 ವರ್ಷ ಸಾಕಾಗುವುದಿಲ್ಲ. The first is you have to get your dream right. ಮೊಟ್ಟ ಮೊದಲನೇ ಹೆಜ್ಜೆನೆಂದರೆ ನಿಮ್ಮ ಕನಸನ್ನು ಸರಿಪಡಿಸಿಕೊಳ್ಳಿರಿ. That is why not only I preach, I call you. Now send the YouTube link, take revision, make sure you get your dream. ಅದಕ್ಕಾಗಿ ನಿಮಗೆ ಬರೇ ನಾನು ವಾಕ್ಯ ಹೇಳುವುದು ಮಾತ್ರವಲ್ಲದೆ ನಿಮಗೆ ಫೋನ್ ಮಾಡಿ ಕರೆ ಮಾಡ್ತೇನೆ, ನಿಮಗೆ ಲಿಂಕ್ ಗಳು ಕಳಿಸ್ತೇನೆ, ಯೂಟ್ಯೂಬ್ ಲಿಂಕ್ ಗಳು, ಯಾಕಂದ್ರೆ ನೀವು ಅದನ್ನು ಪದೇ ಪದೇ ಕೇಳುವಂತೆ. If somebody called you, listen to it means I told them to call you. ಮತ್ತು ಯಾರಾದ್ರೂ ನಿಮಗೆ ಕರೆ ಮಾಡಿ ಈ ವಾಕ್ಯವನ್ನು ಕೇಳ್ರಿ ಎಂಬುದಾಗಿ ನಿಮಗೆ ಕರೆ ಮಾಡುವುದಾದ್ರೆ ನಾನು ಹೇಳಿದ್ದೇನೆ, ಅದಕ್ಕಾಗಿ ಅವರು ಕರೆ ಮಾಡ್ತಾ ಇದ್ದಾರೆ. And today evening again you have to come. ಮತ್ತು ಇವತ್ತು ಸಾಯಂಕಾಲ ಮತ್ತೆ ನೀವು ಬರಬೇಕು. We will revise the second volume. ಮತ್ತು 2ನೇ ಭಾಗವನ್ನು ಮತ್ತೊಂದು ಸಾರಿ ಕೇಳೋಣ. The first 6 volumes I spoke only about dream. ಪ್ರಾರಂಭದ 6 ಭಾಗಗಳನ್ನು ಕೇವಲ ನಾನು ಕನಸಿನ ಬಗ್ಗೆ ಮಾತಾಡಿದ್ದೇನೆ. Get your dream right. ನಿಮ್ಮ ಕನಸನ್ನು ಸರಿಪಡಿಸಿಕೊಳ್ಳಿರಿ. Hallelujah. Hallelujah. You know, that's why you should spend time with the Bible. ಅದಕ್ಕಾಗಿ ದೇವರ ವಾಕ್ಯದೊಟ್ಟಿಗೆ ನೀವು ಸಮಯ ಕಳಿಬೇಕು. You should spend time with the Holy Spirit. ಪವಿತ್ರಾತ್ಮನೊಂದಿಗೆ ಸಮಯ ಕಳಿಬೇಕು. Because God has made such a big plan for you. ಮತ್ತು ನಿಮಗಾಗಿ ದೇವರು ದೊಡ್ಡದಾದ ಯೋಜನೆಯನ್ನು ಮಾಡಿದ್ದಾನೆ. The plan what your Father God made for you, no eye has seen it, no ear has heard it, no heart has received it. ಯಾವ ಯೋಜನೆ, ದೊಡ್ಡದಾದ ಯೋಜನೆ ನಿಮ್ಮ ತಂದೆಯಾದ ದೇವರು ಅದನ್ನು ಮಾಡಿದ್ದಾನೋ ಇದುವರೆಗೂ ಯಾವ ಕಣ್ಣುಗಳು ಕಂಡಿಲ್ಲ, ಯಾವ ಕಿವಿಗಳು ಕೇಳಿಲ್ಲ, ಯಾವ ಹೃದಯ ಗ್ರಹಿಸಿಕೊಂಡಿಲ್ಲ. But to you he will reveal through his Holy Spirit. ಆದ್ರೆ ನಿಮಗೆ ತನ್ನ ಪವಿತ್ರಾತ್ಮನ ಮೂಲಕ ಆತನು ಪ್ರಕಟಪಡಿಸ್ತಾನೆ. And it's going to be a continuous process. The more you read Bible, the more you have a fellowship with the Holy Spirit, it's going to become bigger and bigger. It's going to become clearer and clearer for you. ಅದು ದಿನಾಲು ಆಗುವಂತ ಒಂದು ಘಟನೆಯಾಗಿದೆ. ನೀವು ಪ್ರತಿದಿನ ಬೈಬಲ್ ಓದುವಾಗ ಪವಿತ್ರಾತ್ಮನು ಆ ಯೋಜನೆಯನ್ನು ಪಡಿಸುತ್ತಾ ಹೋಗ್ತಾ ಇರುವಾಗ ಆ ಯೋಜನೆ ದೊಡ್ಡದಾಗುತ್ತಾ ಹೋಗ್ತದೆ. If the dream is there, you will pay any price for it. ಒಂದು ವೇಳೆ ಕನಸು ಇರುವುದಾದ್ರೆ ಆ ಕನಸು ನೆರವೇರುವುದಕ್ಕಾಗಿ ನೀವು ಯಾವ ಬೆಲೆಯನ್ನು ಸಹ ಕಟ್ತೀರಿ. You will do anything for it. ಅದಕ್ಕಾಗಿ ಏನಾದ್ರೂ ಮಾಡ್ತೀರಿ. Hallelujah. Hallelujah. See, I told you, for example, last week, God will confound the wise and strong by using the church. ಮತ್ತು ನಾನು ಕಳೆದ ವಾರ ಇದನ್ನು ತಿಳಿಸಿಕೊಟ್ಟೆ. ದೇವರು ಈ ಲೋಕದ ಜ್ಞಾನಿಗಳನ್ನು, ಬಲಿಷ್ಠರನ್ನು ಆತನು ಸಭೆಯ ಮೂಲಕ ರುಜುವಾತು ಮಾಡ್ತಾನೆ. He will put them to shame. ಅವರಿಗೆ ನಾಚಿಕೆ ಪಡಿಸ್ತಾನೆ. Hello, are you here? ನೀವಿಲ್ಲಿದ್ದೀರಾ? Do you believe it? ನೀವು ಇದನ್ನು ನಂಬ್ತೀರಾ? That's why I say, no, you should study. Everybody should study. You should make your
children should have a big dream. Parents should have a dream. Somehow I'll make them to study. ಮತ್ತು ಅದಕ್ಕಾಗಿ ಪ್ರತಿಯೊಬ್ಬರು ವಿದ್ಯಾಭ್ಯಾಸ ಮಾಡಬೇಕು ಮತ್ತು ಅದಕ್ಕಾಗಿ ನಿಮ್ಮ ಮಕ್ಕಳಿಗೆ ನೀವು ಒಂದು ಸರಿಯಾದ ದೊಡ್ಡದಾದ ಕನಸಿಟ್ಟುಕೊಳ್ಳಬೇಕು. ನಿಮಗೂ ಕೂಡ ದೊಡ್ಡದಾದ ಕನಸುಗಳಿರಬೇಕು. Many times children don't tell their desire to parents because it is very expensive. ಮತ್ತು ಅನೇಕ ಸಾರಿ ಮಕ್ಕಳು ತಮ್ಮ ತಂದೆ ತಾಯಿಗಳಿಗೆ ತಮ್ಮ ಕನಸುಗಳು ಹೇಳುವುದಿಲ್ಲ, ಯಾಕಂದ್ರೆ ಅದು ಬಹಳ ಬೆಲೆಯುಳ್ಳದು ಎಂಬುದಾಗಿ. I said, if I tell, it is a tension for my father. ಮತ್ತು ನಾನು ನನ್ನ ತಂದೆಗೆ ಹೇಳಿದ್ರೆ ನನ್ನ ತಂದೆಗೆ ಒಂದು ಟೆನ್ಷನ್, ಒಂದು ಚಿಂತೆ ಆಗ್ತದೆ. That is a lie of the devil. ಅದು ಸೈತಾನನ ಸುಳ್ಳಾಗಿದೆ. The one who has given desire is God the Father. ನಿಮ್ಮ ಒಳಗಡೆ ಕನಸು ಕೊಟ್ಟಿರುವವನು ತಂದೆಯಾದ ದೇವರು. The one who made plan for you is God the Father. ನಿಮಗಾಗಿ ಯೋಜನೆ ಮಾಡಿದವನು ತಂದೆಯಾದ ದೇವರು. One who made the plan will provide. ಯಾರು ಯೋಜನೆಯನ್ನು ಮಾಡಿದಾನೋ ಆತನೇ ಎಲ್ಲವನ್ನು ಒದಗಿಸ್ತಾನೆ. Amen. I tell you, even poorest man, poorest among poor can have a dream. He can come up in life. ಮತ್ತು ನಾನು ಹೇಳ್ತೇನೆ, ಬಡವರಲ್ಲಿ ಕಡು ಬಡವರು ಕೂಡ ಕನಸುಗಳು ಇಟ್ಟುಕೊಂಡು ಅವರು ಮೇಲೆ ಬರಬಹುದು. There is one scientist and he was a preacher also. His name is George William Craver. ಅಲ್ಲಿ ಒಬ್ಬ ಒಂದು ವಿಜ್ಞಾನಿ ಇದ್ದನು, ಆತನು ಪ್ರಚಾರಕನು ಕೂಡ ಆಗಿದ್ದಾನೆ. ಆತನ ಹೆಸರು ಜಾರ್ಜ್ ವಿಲಿಯಂ ಕ್ರೇವರ್ ಎಂಬುದಾಗಿ. He is born African, like a Negro tribe. His forefathers went as slaves to America. ಮತ್ತು ಆತನು ಆಫ್ರಿಕಾ ಮೂಲತಃ, ಆತನು ಆಫ್ರಿಕಾದವನು, ಆತನು ಕಪ್ಪು ಮನುಷ್ಯನು. ಆತನ ಒಂದು ಹಿಂದಿನ ಒಂದು ಪಿತೃಗಳು ಅವರು ಗುಲಾಮರಾಗಿ ಅಮೆರಿಕ ದೇಶಕ್ಕೆ ಒಯ್ಯಲ್ಪಟ್ಟಿದ್ದರು. Those days slaves will just work. That's all they know is they work, eat food, they work. ಮತ್ತು ಆ ದಿನಗಳಲ್ಲಿ ಗುಲಾಮರು ಕೇವಲ ಕೆಲಸ ಮಾಡಬೇಕು, ಊಟ ಮಾಡಬೇಕು, ಕೆಲಸ ಮಾಡಬೇಕು. They will not even think about education. ಅವರು ವಿದ್ಯಾಭ್ಯಾಸದ ಬಗ್ಗೆ ಯೋಚನೆ ಮಾಡ್ತಾ ಇರಲಿಲ್ಲ. His father left his mother. ಆತನ ತಂದೆ ತಾಯಿಯನ್ನು ಬಿಟ್ಟಿದ್ದ. He never had a primary education like a normal children. ಮತ್ತು ಸಾಮಾನ್ಯವಾದ ಮಕ್ಕಳಂತೆ ಪ್ರಾಥಮಿಕವಾದ ವಿದ್ಯಾಭ್ಯಾಸವನ್ನು ಕೂಡ ಮಾಡಿರಲಿಲ್ಲ. Somebody saw this boy is good, somehow they made him to study. ಮತ್ತು ಯಾರು ನೋಡ್ತಾರೆ ಈ ಹುಡುಗನು ಚೆನ್ನಾಗಿ ವಿದ್ಯಾಭ್ಯಾಸ ಮಾಡಬಹುದು ಎಂಬುದಾಗಿ ಅವರು ಕಲಿಸ್ತಾರೆ. He accepted Jesus. ಆತನು ಯೇಸು ಕ್ರಿಸ್ತನನ್ನು ಸ್ವೀಕಾರ ಮಾಡ್ತಾನೆ. Somehow somebody helped him finish his studies. ಮತ್ತು ಯಾರೋ ಎಲ್ಲಿಂದೋ ಆತನಿಗೆ ಸಹಾಯ ಮಾಡಿ ವಿದ್ಯಾಭ್ಯಾಸ ಮುಗಿಸುವಂತೆ ಮಾಡ್ತಾರೆ. He had such a wisdom. ಆತನಲ್ಲಿ ಇಂಥ ಜ್ಞಾನ ಇತ್ತಂದ್ರೆ he invented 300 products from one peanut. ಆತನು ಶೇಂಗಾದಿಂದ 300 ಒಂದು ಉತ್ಪಾದನೆಗಳನ್ನು ಮಾಡಿದ. You can check in Google Dr. Peanut, you will get all his story. ಮತ್ತು ನೀವು ಗೂಗಲ್ ನಲ್ಲಿ ಡಾಕ್ಟರ್ ಪೀನಟ್ ಎಂಬುದಾಗಿ ನೀವು ಸರ್ಚ್ ಮಾಡಿದ್ರೆ ಎಲ್ಲ ಕತೆ ಬರ್ತದೆ. I said, guy who had nothing, slave, no money, but he accepted Jesus, he becomes so big. ಮತ್ತು ಯಾವ ವ್ಯಕ್ತಿ ಆತನು ಗುಲಾಮನಾಗಿದ್ದ, ಬಡವನಾಗಿದ್ದ, ಯೇಸು ಸ್ವಾಮಿಗೆ ಸ್ವೀಕಾರ ಮಾಡಿದ ಮೇಲೆ ಅಷ್ಟು ದೊಡ್ಡವನಾದ. The Ford company invited him. I said, you are such a brilliant person, come and work for us, we will give you $1 million salary. ಮತ್ತು ಫೋರ್ಡ್ ಕಂಪನಿಯವರು ಮತ್ತು ಆತನಿಗೆ ಕರೀತಾರೆ, ಮತ್ತು ನೀನು ಬಹಳ ಜಾಣನಾಗಿದ್ದೆ, ನಿನಗೆ $1 million ನಾವು ನಿನಗೆ ಸಂಬಳ ಕೊಡ್ತೇವೆ, ನಮ್ಮ ಕಂಪನಿಯಲ್ಲಿ ಬಂದು ಕೆಲಸ ಮಾಡು ಎಂಬುದಾಗಿ. God told me to work with peanut, I will work only with peanut. ಆತನು ಹೇಳ್ತಾ, ಇಲ್ಲ ದೇವರು ನನಗೆ ಮಾತನಾಡಿದ್ದಾನೆ, ಶೇಂಗಾದೊಟ್ಟಿಗೆ ಕೆಲಸ ಮಾಡು, ಅದಕ್ಕಾಗಿ ನಾನು ಶೇಂಗಾದೊಟ್ಟಿಗೆ ಕೆಲಸ ಮಾಡ್ತೇನೆ. The president of America honors him. ಮತ್ತು ಅಮೆರಿಕ ದೇಶದ ಅಧ್ಯಕ್ಷನು ಕೂಡ ಆತನಿಗೆ ಗೌರವಿಸ್ತಾನೆ. When he died, he was the richest person. ಮತ್ತು ಆತನು ಸತ್ತಾಗ ಶ್ರೀಮಂತವಾದ ವ್ಯಕ್ತಿಯಾಗಿದ್ದ. Starting, he was not having education, no money. ಮತ್ತು ಪ್ರಾರಂಭದಲ್ಲಿ ಆತನಿಗೆ ವಿದ್ಯಾಭ್ಯಾಸ ಕೂಡ ಇರಲಿಲ್ಲ, ಹಣ ಕೂಡ ಇರಲಿಲ್ಲ. But the end was so glorious and bright because he had a dream. He pursued the dream. He achieved it. ಮತ್ತು ಆದರೆ ಆತನ ಅಂತ್ಯ ಬಹಳ ಮಹಿಮೆ ಉಳ್ಳದ್ದಾಗಿತ್ತು, ಬಹಳ ಪ್ರಕಾಶ ಉಳ್ಳದ್ದಾಗಿತ್ತು. ಯಾಕಂದರೆ ಆತನಲ್ಲಿ ಕನಸಿತ್ತು, ಆ ಕನಸನ್ನು ಬೆನ್ನಟ್ಟಿದ, ಆ ಕನಸನ್ನು ನೆರವೇರಿಸಿದ. And he says, God helped me. ಮತ್ತು ಆತನು ಹೇಳ್ತಾನೆ,
ದೇವರೇ ನನಗೆ ಸಹಾಯ ಮಾಡಿದ. God is not a partial God. ದೇವರು ಪಕ್ಷಪಾತಿಯಾದ ದೇವರಲ್ಲ. Everyone can come up in life. ಪ್ರತಿಯೊಬ್ಬರು ಜೀವಿತದಲ್ಲಿ ಮೇಲೆ ಬರಬಹುದು. You can study, excel. ಮತ್ತು ನೀವು ಹೆಚ್ಚಾಗಿ ವಿದ್ಯಾಭ್ಯಾಸ ಮಾಡಬಹುದು. All you have to do is ನೀವು ಮಾಡಬೇಕಾದ ಏನಂದ್ರೆ spend time with Holy Spirit. ಪವಿತ್ರಾತ್ಮನೊಂದಿಗೆ ಸಮಯ ಕಳೆಯಿರಿ. Spend time with the Word of God. ದೇವರ ವಾಕ್ಯದೊಂದಿಗೆ ಸಮಯ ಕಳೆಯಿರಿ. Prepare the dream. ನಿಮ್ಮ ಕನಸನ್ನು ಸಿದ್ಧ ಮಾಡಿರಿ. The second step to activate faith is ಮತ್ತು ನಂಬಿಕೆಯಲ್ಲಿ ಕಾರ್ಯ ಮಾಡುವುದಕ್ಕೆ ಎರಡನೇ ಹೆಜ್ಜೆ ಏನಂದರೆ look at your life. ನಿಮ್ಮ ಜೀವಿತವನ್ನು ನೋಡಿರಿ. Look at the dream. ನಿಮ್ಮ ಕನಸನ್ನು ನೋಡಿರಿ. Speak the dream. ಆ ಕನಸನ್ನು ಮಾತಾಡಿರಿ. Every dream will become real. ಪ್ರತಿಯೊಂದು ಕನಸು ನಿಜವಾಗ್ತದೆ. Speak in line with the dream. ಆ ಕನಸಿನ ಆಧಾರವಾಗಿ ಮಾತಾಡಿರಿ. Don't talk negatively. Don't do negative confession. ನಕಾರಾತ್ಮಕವಾದ ಮಾತುಗಳನ್ನು, ನಕಾರಾತ್ಮಕವಾದ ಅರಿಕೆಗಳನ್ನು ಮಾತಾಡಬೇಡಿರಿ. The same thing you have to use a principle for long life and good health. ಮತ್ತು ಅದೇ ಒಂದು ನಿಯಮವನ್ನು ಆರೋಗ್ಯಕ್ಕಾಗಿಯೂ ದೀರ್ಘಾಯುಷ್ಯಕ್ಕಾಗಿಯೂ ನಾವು ಉಪಯೋಗಿಸಬಹುದು. Speak long life, speak health. ದೀರ್ಘಾಯುಷ್ಯನ್ನು ಮಾತನಾಡಿರಿ, ಆರೋಗ್ಯವನ್ನು ಮಾತನಾಡಿರಿ. And even if you have a sickness in your body, no problem. ಮತ್ತು ನಿಮ್ಮ ದೇಹದಲ್ಲಿ ಅನಾರೋಗ್ಯ ಇರುವುದಾದರೂ ಕೂಡ ಭಯಪಡಬೇಡಿರಿ. Start working on the faith. ನಂಬಿಕೆ ಮೇಲೆ ಕಾರ್ಯ ಮಾಡುವುದಕ್ಕೆ ಪ್ರಾರಂಭಿಸಿರಿ. Hallelujah. Hallelujah. The third step, ಮೂರನೇ ಹೆಜ್ಜೆ be patient. ತಾಳ್ಮೆಯುಳ್ಳವರಾಗಿರಿ. Amen. Every dream will become real. ಪ್ರತಿಯೊಂದು ಕನಸು ನಿಜವಾಗ್ತದೆ. Tell after me. Dream the scripture. Speak the dream. Be real. Be patient. ವಾಕ್ಯವನ್ನು ಕನಸು ಕಾಣಿರಿ, ಕನಸನ್ನು ಮಾತನಾಡಿರಿ, ತಾಳ್ಮೆಯುಳ್ಳವರಾಗಿರಿ. Now fourth one. ಈಗ ನಾಲ್ಕನೇದು, This is very important. ಇದು ಬಹಳ If ಪ್ರಾಮುಖ್ಯವಾದದ್ದು. you understand only, you will know what grace has done for you. ಇದನ್ನು ಅರ್ಥ ಮಾಡಿಕೊಂಡಾಗ ಮಾತ್ರ ನಿಮಗೆ ಗೊತ್ತಾಗ್ತದೆ ಕೃಪೆಯು ಏನು ಮಾಡಿದೆ ಎಂಬುದಾಗಿ. Even though you are doing all three, ಈ ಮೂರು ವಿಷಯಗಳು ಮಾಡಿದರೂ ಕೂಡ when problem comes, ಸಮಸ್ಯೆಗಳು ಬರುವಾಗ sometimes you feel shaken. ಮತ್ತು ನಿಮಗೆ ಅನಿಸ್ತದೆ ನೀವು ಅಲುಗಾಡಿಸಲ್ಪಟ್ಟಿದ್ದೀರಿ You ಎಂಬುದಾಗಿ, get scared. ಮತ್ತು ನಿಮಗೆ ಭಯ ಉಂಟಾಗಿರ್ತದೆ. Hallelujah. Hallelujah. That time, ಆ ಸಮಯದಲ್ಲಿ look at the cross. ಕ್ರೂಜೆಯ ಕಡೆಗೆ ನೋಡಿರಿ. Say, look at the cross. ಕ್ರೂಜೆಯ ಕಡೆಗೆ ನೋಡು. What I mean is not that wooden piece. ಮತ್ತು ನಾನು ಹೇಳುವ ಅರ್ಥ ಏನೆಂದರೆ ಕಟ್ಟಿಗೆ ಕ್ರೂಜೆ ಕಡೆಗೆ ನೋಡುವುದಲ್ಲ. Cross is a sign of victory. ಕ್ರೂಜೆ ಅನ್ನುವುದು ಅದು ಜಯದ ಸಂಕೇತವಾಗಿದೆ. But look at the cross, what he has done for you. ಕ್ರೂಜೆಯ ಕಡೆಗೆ ನೋಡುವುದೆಂದರೆ ನಮಗಾಗಿ ಆತನು ಏನು ಮಾಡಿದ್ದಾನೋ ಅದನ್ನು It ನೋಡುವುದು. is a sign of a blood covenant. ಅದು ರಕ್ತದ ಒಡಂಬಡಿಕೆಯ ಚಿಹ್ನೆಯಾಗಿದೆ. Now come with me to Hebrew 13th chapter, ಇಬ್ರಿಯ 13ನೇ ಅಧ್ಯಾಯಕ್ಕೆ ಬನ್ರಿ. verse 20 and 21. 20-21ನೇ ವಚನ. Turn your Bible to book of Hebrews, ಇಬ್ರಿಯ ಪತ್ರಿಕೆ 13ನೇ ಅಧ್ಯಾಯ verse 20 and 21. 20-21ನೇ ವಚನ. And now the God of peace that brought again from the dead our Lord Jesus, that great shepherd of the sheep, through the blood of the everlasting covenant, make you perfect in every good work, to do his will, working in you, which is well pleasing in his sight, through Jesus Christ, to whom be glory forever and ever. ನಿತ್ಯ ಒಡಂಬಡಿಕೆಯ ರಕ್ತದ ಮೂಲಕ ಕುರಿ ಹಿಂಡಿಗೆ ಮಹಾಕುರುಬನಾಗಿರುವ ನಮ್ಮ ಕರ್ತನಾದ ಯೇಸುವನ್ನು ಸತ್ತವರೊಳಗಿಂದ ಬರಮಾಡಿದ ಸಮಾಧಾನದ ದೇವರು ಸಕಲ ಸತ್ಕಾರ್ಯಗಳಲ್ಲಿಯೂ ಆತನ ಚಿತ್ತವನ್ನು ಮಾಡುವಂತೆ ನಿಮ್ಮನ್ನು ಪರಿಪೂರ್ಣ ಮಾಡಲಿ. ತನ್ನ ದೃಷ್ಟಿಯಲ್ಲಿ ಮೆಚ್ಚುಗೆಯಾದದನ್ನು ಯೇಸು ಕ್ರಿಸ್ತನ ಮೂಲಕ ನಮ್ಮಲ್ಲಿ ನಡೆಸಲಿ. ಯುಗಾಂತರಗಳಲ್ಲಿಯೂ ಆತನಿಗೆ ಮಹಿಮೆಯುಂಟಾಗಲಿ. ಆಮೆನ್. Hallelujah. Now listen. ಈ ಕಡೆ ಕೇಳ್ರಿ. Close your Bible, look here. ಈಗ ಬೈಬಲ್ ಮುಚ್ಚಿ ನನ್ನ ಕಡೆ ನೋಡ್ರಿ. Here Bible says you belong to everlasting blood covenant. ಇಲ್ಲಿ ಬೈಬಲ್ ಹೇಳ್ತದೆ ನೀವು ನಿತ್ಯವಾದ ರಕ್ತದ ಒಡಂಬಡಿಕೆಗೆ ಸಂಬಂಧವಾಗಿದ್ದೀರಿ. Say, I belong to the everlasting blood covenant. ನಾನು ನಿತ್ಯವಾದ ರಕ್ತದ ಒಡಂಬಡಿಕೆಗೆ ಸಂಬಂಧವಾಗಿದ್ದೇನೆ.
Because you belong to this covenant, ನಾವು ಈ ಒಡಂಬಡಿಕೆಗೆ ಸಂಬಂಧವಾಗಿರುವ ಕಾರಣ God of peace, or God the Father who raised Jesus from the dead, is working in you to make you perfect to do His will. ಮತ್ತು ತಂದೆಯಾದ ದೇವರು ಯಾರು ಯೇಸುವನ್ನು ಸತ್ತವರೊಳಗಿಂದ ಆತನು ತಿರುಗಿ ಎಬ್ಬಿಸಿದ್ದಾನೋ ಆ ದೇವರು ನಮ್ಮ ಒಳಗಡೆ ಕಾರ್ಯ ಮಾಡ್ತಾ ಇದ್ದಾನೆ, ಆತನಿಗೆ ಮೆಚ್ಚುಗೆಗೆ ಅನುಗುಣವಾಗಿ ತನ್ನ ಚಿತ್ತವನ್ನು ನೆರವೇರಿಸುವುದಕ್ಕಾಗಿ. Wonderful. God is working in me, making me perfect in every good work to do His will. ಮತ್ತು ತಂದೆಯಾದ ದೇವರು ನನ್ನ ಒಳಗೆ ಕಾರ್ಯ ಮಾಡ್ತಾ ಇದ್ದಾನೆ ಮತ್ತು ಆತನಿಗೆ ಮೆಚ್ಚುಗೆಯಾದ ಕಾರ್ಯವನ್ನು ಮತ್ತು ಆತನ ಚಿತ್ತವನ್ನು ನೆರವೇರಿಸುವುದಕ್ಕಾಗಿ. Everybody, you are not a normal person. You are like a workshop. God Almighty is working in you, making you perfect to do every good work according to His will. ಮತ್ತು ಪ್ರತಿಯೊಬ್ಬರು ಯಾರು ಸಾಮಾನ್ಯರಲ್ಲ, ನೀವು ನಿಮ್ಮ ನೀವು ಕೆಲಸ ಮಾಡುವ ಸ್ಥಳ ಇದ್ದ ಹಾಗೆ ನಿಮ್ಮಲ್ಲಿ ದೇವರು ಕಾರ್ಯ ಮಾಡ್ತಾ ಇದ್ದಾನೆ, ತನ್ನ ಮೆಚ್ಚುಗೆಗೆ ಅನುಗುಣವಾಗಿ ಆತನ ಚಿತ್ತವನ್ನು ನೀವು ನೆರವೇರಿಸುವುದಕ್ಕಾಗಿ. Say in English, my Father is working in me, making me perfect to do every good work, to do His will, because I belong to the everlasting blood covenant. ನಾನು ನಿತ್ಯವಾದ ರಕ್ತದ ಒಡಂಬಡಿಕೆಗೆ ಸಂಬಂಧನಾಗಿರುವ ಕಾರಣ ನನ್ನ ತಂದೆಯಾದ ದೇವರು ನನ್ನಲ್ಲಿ ಕಾರ್ಯ ಮಾಡ್ತಾ ಇದ್ದಾನೆ, ಪರಿಪೂರ್ಣವಾಗಿರುವುದಕ್ಕಾಗಿ ಸಕಲ ಸತ್ಕಾರ್ಯಗಳನ್ನು ದೇವರ ಚಿತ್ತವನ್ನು ಮಾಡುವುದಕ್ಕಾಗಿ. What is this everlasting blood covenant? I took 1 year to explain. Okay. ಮತ್ತು ನಿತ್ಯವಾದ ರಕ್ತದ ಒಡಂಬಡಿಕೆ ಮಾತಾಡುವುದಕ್ಕಾಗಿ 1 ವರ್ಷ ನಾನು ವಿವರಿಸಿದ್ದೇನೆ. My old audio messages are available. You can listen. ನನ್ನ ಹಳೆ ಆಡಿಯೋ ಮೆಸೇಜ್ಗಳು ಇದೆ, ಅದನ್ನು ಕೇಳಬಹುದು. Listen. Look here. ಈಗ ಕೇಳ್ರಿ. Bible says Abraham did not waver. He fully persuaded the promise of God, who is able to fulfill what he has promised. ಮತ್ತು ಬೈಬಲ್ ಹೇಳ್ತದೆ ಅಬ್ರಾಮನು ಚಂಚಲನಾಗಲಿಲ್ಲ, ಆತನು ದೇವರ ವಾಗ್ದಾನಗಳ ಮೇಲೆ ಪೂರ ಭರವಸೆ ಇಟ್ಟು ತನ್ನ ನಂಬಿಕೆಯನ್ನು ಆತನು ಗೌರವಿಸಿದನು. Kannada it is said pura purpose. He is fully convinced what God said he will do it. ಮತ್ತು ಕನ್ನಡದಲ್ಲಿ ಹೇಳ್ತದೆ ಆತನು ಪೂರ ಭರವಸೆ ಇಟ್ಟನು, ದೇವರು ಏನು ಹೇಳಿದ್ದಾನೋ ಅದನ್ನು ಮಾಡ್ತಾನೆ ಎಂಬುದಾಗಿ. Do you know why? ನಿಮಗೆ ಗೊತ್ತಾ ಯಾಕೆ? Listen. ಕೇಳ್ರಿ. Today, if you have to make an agreement with somebody, we have to write it in the stamp paper or bond paper, go and register it in register office. ಇವತ್ತು ನೀವು ಯಾರೊಂದಿಗಾದರೂ ಒಪ್ಪಂದ ಮಾಡಿಕೊಳ್ಳಬೇಕಾದರೆ ನೀವು ಬಾಂಡ್ ಪೇಪರ್ ಮೇಲೆ ಆಗ್ಲಿ ಸ್ಟಾಂಪ್ ಪೇಪರ್ ಮೇಲೆ ಆಗ್ಲಿ ನೀವು ಒಪ್ಪಿಗೆ ಪತ್ರವನ್ನು ಸಹಿ ಹಾಕಿ ರಿಜಿಸ್ಟರ್ ಆಫೀಸ್ ನಲ್ಲಿ ಹೋಗಿ ನೀವು ರುಜುವಾತು ಮಾಡಬೇಕು. If you are starting a company in partnership, you have to do it. ಮತ್ತೆ ನೀವು ಯಾವುದೇ ಕಂಪನಿ ಪಾರ್ಟ್ನರ್ಶಿಪ್ ಅಲ್ಲಿ ಮಾಡುವಾಗ ಅದನ್ನು ಮಾಡಬೇಕು. That's a procedure. ಅದು ಒಂದು ಪ್ರೊಸೀಜರ್ ಆಗಿದೆ. In those days, no bond paper, no register office. ಮತ್ತು ಆ ದಿನಗಳಲ್ಲಿ ಯಾವುದೇ ಬಾಂಡ್ ಪೇಪರ್ ಗಳಿರಲಿಲ್ಲ ಮತ್ತು ರಿಜಿಸ್ಟರ್ ಆಫೀಸ್ ಗಳಿರಲಿಲ್ಲ. If two people have to enter into a contract, they will make a covenant. ಮತ್ತು ಇಬ್ಬರು ಒಂದು ಒಪ್ಪಂದದಲ್ಲಿ ಬರಬೇಕಾದರೆ ಅವರು ಒಡಂಬಡಿಕೆ ಮಾಡಬೇಕಾಗಿತ್ತು. Some people will cut their own blood. ಕೆಲವರು ಸ್ವಂತ ಕೈಯನ್ನು ಕತ್ತರಿಸಿ ಚರ್ಮವನ್ನು ಕತ್ತರಿಸಿ ರಕ್ತ ಬರುವಾಗೆ ಮಾಡ್ತಾ ಇದ್ರು. Hello, are you here? ನೀವು ಕೇಳ್ತಾ ಇದ್ದೀರಾ? People ask me, why you guys use wedding ring? ಮತ್ತು ಜನರು ಕೇಳ್ತಾರೆ, ಯಾಕೆ ನೀವು ಮದುವೆ ಸಮಯದಲ್ಲಿ ನೀವು ರಿಂಗೆ ಉಪಯೋಗಿಸ್ತೀರಿ? Why you are not using thali? ಯಾಕೆ ನೀವು ತಾಳಿ ಉಪಯೋಗಿಸುವುದಿಲ್ಲ? We belong to covenant. ನಾವು ಒಡಂಬಡಿಕೆಗೆ ಸಂಬಂಧವಾಗಿದ್ದೇವೆ. Marriage is a covenant. ಮದುವೆ ಅನ್ನುವುದು ಒಡಂಬಡಿಕೆಯಾಗಿದೆ. This practice comes because they used to cut the finger, at the time of marriage, make a mark here. They do incision. Once if the mark is there over permanent, everybody will come to know, he is a married man, she is a married woman. ಮತ್ತು ಯಾಕಂದ್ರೆ ಮದುವೆಯ ಸಮಯದಲ್ಲಿ ಇಬ್ಬರ ಬೆರಳುಗಳನ್ನು ಅವರು ಕೊಯ್ತಾ ಇದ್ರು ಮತ್ತು ಅದು ರಕ್ತ ಬರುವಾಗ ಮತ್ತು ಅದು ಗಾಯ ಉಂಟಾದಾಗ ಮತ್ತು ಅದರ ಚಿಹ್ನೆ ಇರುವಾಗ ಅಲ್ಲಿ ಗೊತ್ತಾಗ್ತಾ ಇತ್ತು ಇವರು ಮದುವೆಯಾದವರು ಎಂಬುದಾಗಿ. ಅದು ಒಂದು ಒಡಂಬಡಿಕೆಯಾಗಿತ್ತು. From there only came this ring, wedding ring. ಮತ್ತು ಅಲ್ಲಿಂದನೇ ಒಂದು ವೆಡ್ಡಿಂಗ್ ರಿಂಗ್ ಬಂತು. Hello, are you with me? ಯಾರೊಟ್ಟಿಗಿದ್ದೀರಾ? Which is better? Wedding ring is better, cutting your finger is better? ಯಾವುದು ಉತ್ತಮ? ರಿಂಗ್ ಹಾಕುವುದು ಉತ್ತಮನಾ ಅಥವಾ ನಿಮ್ಮ ಬೆರಳು ಕೊಯ್ಯುವುದು ಉತ್ತಮನಾ? ಕೊಯ್ಯುವುದು ಉತ್ತಮ.
ಯಾರು ಆಮೇಲೆ ಡೈವರ್ಸ್ ದೇ ಕೆನಾಟ್ ಥಿಂಕ್ ಓನ್ಲಿ. ಅದಾದ್ಮೇಲೆ ಯಾರು ಡೈವರ್ಸ್ ಅಂತ ಮಾತಾಡಬಾರ್ದು, ಯೋಚನೆನೇ ಮಾಡಬಾರ್ದು. ಲಿಸನ್ ಕೇಳ್ರಿ, ಇಟ್ಸ್ ಅ ಕಾವೆನೆಂಟ್. ಇದು ಒಡಂಬಡಿಕೆಯಾಗಿದೆ. So God made a covenant with Abraham. He killed the animal, he gave the promise. ಮತ್ತು ದೇವರು ಕೂಡ ಅಬ್ರಾಮನೊಂದಿಗೆ ಒಡಂಬಡಿಕೆ ಮಾಡಿದ, ಪ್ರಾಣಿಯನ್ನು ಕತ್ತರಿಸಿ ಆತನೊಂದಿಗೆ ವಾಗ್ದಾನಗಳು ಮಾಡಿದ. Why they killed the animal? ಯಾಕೆ ಪ್ರಾಣಿಯನ್ನು ಕತ್ತರಿಸಿದ? If one person does not keep up the word, he should be killed like an animal. ಮತ್ತು ಒಬ್ಬ ವ್ಯಕ್ತಿ ಆದರೂ ಇಬ್ಬರಲ್ಲಿ ಒಬ್ಬರಾದರೂ ಕೂಡ ತಮ್ಮ ಮಾತುಗಳಂತೆ ನಡೆಯದೇ ಇದ್ರೆ ಆ ಪ್ರಾಣಿಯಂತೆ ತಾವು ಕೂಡ ಕೊಲ್ಲಲ್ಪಡಬೇಕು. But for all of us, ಆದ್ರೆ ನಮ್ಮೆಲ್ಲರಿಗಾಗಿ the lamb of God was slain on the cross. ದೇವರ ಕುರಿಮರಿಯು ಕ್ರೂಜೆ ಮೇಲೆ ಕೊಯ್ಯಲ್ಪಟ್ಟಿತು. Jesus Christ died on the cross. ಯೇಸು ಕ್ರಿಸ್ತನು ಕ್ರೂಜೆ ಮೇಲೆ ಕೊಯ್ಯಲ್ಪಟ್ಟನು. He shed the blood. ಆತನು ರಕ್ತವನ್ನು ಸುರಿಸಿದ. And he has given promises for on the death of the, by dying on the cross. ಆತನು ಕ್ರೂಜೆಯ ಮೂಲಕ ಸಾಯುವುದರ ಮೂಲಕ ನಮ್ಮೆಲ್ಲರಿಗೆ ವಾಗ್ದಾನಗಳನ್ನು ಕೊಟ್ಟಿದ್ದಾನೆ. Because of the everlasting blood covenant, you will have a long life, you will have a healthy life. ಆ ನಿತ್ಯವಾದ ರಕ್ತದ ಒಡಂಬಡಿಕೆಯ ಕಾರಣ ನಿಮಗೆ ಆರೋಗ್ಯವಾದ ಜೀವಿತ, ದೀರ್ಘಾಯುಷ್ಯವಾದ ಜೀವಿತ ಇರ್ತದೆ. All of you look here. ಎಲ್ಲರೂ ಈ ಕಡೆ ನೋಡ್ರಿ. Don't read Bible. ಬೈಬಲ್ ಓದ್ಬೇಡ್ರಿ. In the beginning, when God created man, God and man were together. ಮತ್ತು ಆದಿಯಲ್ಲಿ ದೇವರು ಮನುಷ್ಯನನ್ನು ಉಂಟು ಮಾಡಿದಾಗ ಮನುಷ್ಯನು ಮತ್ತು ದೇವರು ಒಂದಾಗಿದ್ದರು. No sickness, no death. ಯಾವ ಮರಣ ಇರಲಿಲ್ಲ, ಯಾವ ರೋಗ ಇರಲಿಲ್ಲ. Are you with me? ನನ್ನೊಟ್ಟಿಗಿದ್ದೀರಾ? God and man were together. ಮನುಷ್ಯನು ದೇವರು ಒಂದಾಗಿದ್ದರು. No sickness. ಯಾವ ರೋಗ ಇರಲಿಲ್ಲ. And death was not a plan of God. ಮತ್ತು ಮರಣವು ಕೂಡ ದೇವರ ಯೋಜನೆಯಾಗಿರಲಿಲ್ಲ. Sin separated man from God. ಮತ್ತು ಪಾಪವು ಮನುಷ್ಯನನ್ನು ದೇವರಿಂದ ಬೇರ್ಪಾಡು ಮಾಡಿತು. Sickness came. ರೋಗ ಬಂತು, Death came. ಮರಣ ಬಂತು, Poverty came. ಬಡತನ ಬಂತು, Hardship, curse, everything came. ಕಠಿಣಗಳು, ಶಾಪಗಳೆಲ್ಲವೂ ಬಂದವು. Why it came? ಯಾಕೆ ಬಂತು? Sin separated man from God. ಪಾಪವು ಮನುಷ್ಯನನ್ನು ದೇವರಿಂದ ಬೇರ್ಪಾಡು ಮಾಡಿತು. So what about now? ಈಗ ಏನು ಅದರ ವಿಷಯ? Ephesians 2nd chapter, ಎಫೆಸದವರಿಗೆ 2ನೇ ಅಧ್ಯಾಯ verse 13. 13ನೇ ವಚನ. Ephesians 2nd chapter, verse 13. ಎಫೆಸದವರಿಗೆ 2ನೇ ಅಧ್ಯಾಯ. But now in Christ Jesus, you who were sometimes far off are made nigh by the blood of Christ. ಮೊದಲು ದೂರವಾಗಿದ್ದ ನೀವು ಈಗ ಕ್ರಿಸ್ತ ಯೇಸುವಿನಲ್ಲಿ ಆತನ ರಕ್ತದ ಮೂಲಕ ಸಮೀಪಸ್ಥರಾಗಿದ್ದೀರಿ. I told you, sin separated man from God. ಪಾಪವು ಮನುಷ್ಯನನ್ನು ದೇವರಿಂದ ದೂರ ಮಾಡಿತು. Every man is separated from God. ಪ್ರತಿಯೊಬ್ಬ ಮನುಷ್ಯನು ದೇವರಿಂದ ಆತನು ಬೇರ್ಪಾಡು ಹೊಂದಿದ್ದಾನೆ. Sin nature was there. ಪಾಪದ ಸ್ವಭಾವ ಇದೆ. But now the blood of Jesus brought man nearer to God. ಆದ್ರೆ ಯೇಸು ಕ್ರಿಸ್ತನ ರಕ್ತವು ಈಗ ದೇವರ ಸಮೀಪದಲ್ಲಿ ತಂದಿದೆ. How many of you understand what I'm saying? ನನ್ನ ದೇಶರಿಗೆ ಅರ್ಥ ಆಯಿತು. Say, now I am nearer to God by the blood of Jesus. ಈಗ ನಾನು ಯೇಸು ಕ್ರಿಸ್ತನ ರಕ್ತದ ಮೂಲಕ ದೇವರ ಸಮೀಪದಲ್ಲಿದ್ದೇನೆ. Now look here. ಈ ಕಡೆ ನೋಡ್ರಿ. Initially man was with God. ಪ್ರಾರಂಭದಲ್ಲಿ ಮನುಷ್ಯನು ದೇವರೊಂದಿಗೆ ಇದ್ದನು. No sickness, no death. ರೋಗ ಇರಲಿಲ್ಲ, ಮರಣ ಇರಲಿಲ್ಲ. Sin separated. ಪಾಪವು ಬೇರ್ಪಾಡು ಮಾಡಿತು. Sickness came, death came. ರೋಗ ಬಂತು, ಮರಣ ಬಂತು. Now all of us, the blood of Jesus brought us nearer to God. ಈಗ ನಮ್ಮೆಲ್ಲರಿಗೆ ಯೇಸು ಕ್ರಿಸ್ತನ ರಕ್ತವು ಮತ್ತೆ ದೇವರ ಸಮೀಪದಲ್ಲಿ ತಂದಿದೆ. Hallelujah. Hallelujah. Then what about death? What about sickness? ಈಗ ರೋಗದ ಬಗ್ಗೆ ಏನು, ಮರಣದ ಬಗ್ಗೆ ಏನು? Something Christ has done for it on the cross. ಈಗ ಅದಕ್ಕಾಗಿ ಕ್ರಿಸ್ತನು ಕ್ರೂಜೆಯ ಮೇಲೆ ಏನನ್ನು ಮಾಡಿದ್ದಾನೆ. When I say look at the cross, you should look at the promises of God. ಮತ್ತು ಕ್ರೂಜೆಯ ಕಡೆಗೆ ನೋಡು ಎಂಬುದಾಗಿ ಹೇಳುವಾಗ ನಾವು ಕ್ರೂಜೆಯ ವಾಗ್ದಾನಗಳನ್ನು ನೋಡಬೇಕು. Now what he has done for our death. ನಮ್ಮ ಮರಣಕ್ಕಾಗಿ ಆತನು ಏನನ್ನು ಮಾಡಿದ್ದಾನೆ. What he has done for our health. ನಮ್ಮ ಆರೋಗ್ಯಕ್ಕಾಗಿ ಆತನು ಏನು ಮಾಡಿದ್ದಾನೆ. Hebrews 2nd chapter, ಇಬ್ರಿಯದವರಿಗೆ 2ನೇ ಅಧ್ಯಾಯ verse 9. 9ನೇ ವಚನ. But we see Jesus, who was made little lower than the angels for the suffering of death,
crowned with glory and honor, that he by the grace of God should taste death for every man. ಇಬ್ರಿಯದವರಿಗೆ 2ನೇ ಅಧ್ಯಾಯ 9ನೇ ವಚನ. ಆದರೂ ದೂತರಿಗಿಂತ ಸ್ವಲ್ಪ ಕಡಿಮೆಯಾಗಿ ಮಾಡಲ್ಪಟ್ಟ ಒಬ್ಬಾತನು, ಅಂದರೆ ಯೇಸುವು ಬಾಧಿಪಟ್ಟು ಮೃತಪಟ್ಟಿದ್ದರಿಂದಲೇ ಮಹಿಮೆಯನ್ನು ಮಾನವನು ಕಿರೀಟವಾಗಿ ಹೊಂದಿದನು ಎಂದು ನಾವು ನೋಡ್ತೇವೆ. ಆತನು ದೇವರ ಕೃಪೆಯಿಂದ ಎಲ್ಲರಿಗೋಸ್ಕರ ಮರಣವನ್ನು ಅನುಭವಿಸಲೇಬೇಕಾಗಿತ್ತು. Now listen to me. ಈಗ ನನ್ನ ಕಡೆ ನೋಡ್ರಿ. The translation, it's not angels, it's God, lower than the God himself. You know, the same word is used in both Hebrew and Greek, but in English they made a mistake. It's not angels, it is, he was made little lower than the God. ಮತ್ತು ಅಲ್ಲಿ ವಾಕ್ಯ ಅದು ದೂತರು ಎಂಬುದಾಗಿ ಹೇಳ್ತದೆ ಕನ್ನಡದಲ್ಲಿ, ಇಂಗ್ಲಿಷ್ ನಲ್ಲಿ. ಆದರೆ ಇಬ್ರಿಯ ಮತ್ತು ಗ್ರೀಕ್ ಭಾಷೆಯಲ್ಲಿ ನಾವು ಆ ಒಂದು ಭಾಷೆಯಲ್ಲಿ ನೋಡುವುದಾದ್ರೆ ಅದು ದೇವರಿಗಿಂತ ಸ್ವಲ್ಪ ಕಡಿಮೆಯಾಗಿ ಎಂಬುದಾಗಿ ಹೇಳ್ತದೆ. But the last part of the scripture says, he by the grace of God should taste death for every man. ಆ ವಾಕ್ಯದ ಕೊನೆಯ ಭಾಗ ಹೇಳ್ತದೆ, ಆತನು ದೇವರ ಕೃಪೆಯಿಂದ ಎಲ್ಲರಿಗೋಸ್ಕರ ಮರಣವನ್ನು ಅನುಭವಿಸಲೇಬೇಕಾಗಿತ್ತು. Now look here, look here. ಈಗ ಎಲ್ಲರೂ ನನ್ನ ಕಡೆ ನೋಡ್ರಿ. Say, my Jesus tasted death for every man. ನನ್ನ ಯೇಸು ಪ್ರತಿಯೊಬ್ಬ ಮನುಷ್ಯನಿಗಾಗಿ ಮರಣವನ್ನು ಅನುಭವಿಸಿದನು. Happily, joyfully say this. ಸಂತೋಷವಾಗಿ ಗಟ್ಟಿಯಾಗಿ ಹೇಳ್ರಿ. My Jesus tasted death for every man. ನನ್ನ ಯೇಸು ಪ್ರತಿಯೊಬ್ಬ ಮನುಷ್ಯನಿಗಾಗಿ ಮರಣವನ್ನು ಅನುಭವಿಸಿದನು. Now, every man means it includes you. ಈಗ ಪ್ರತಿಯೊಬ್ಬ ಮನುಷ್ಯನಂದ್ರೆ ಅದರಲ್ಲಿ ನೀವು ಕೂಡ ಇದ್ದೀರಾ. Say, my Jesus tasted death for me. ನನ್ನ ಯೇಸು ನನಗಾಗಿ ಮರಣವನ್ನು ಅನುಭವಿಸಿದನು. When he tasted death, what you should do? ಈಗ ಆತನು ಮರಣವನ್ನು ಅನುಭವಿಸಿದಾಗ ನೀವೇನ್ ಮಾಡಬೇಕು? You should live. ನೀವು ಜೀವಿಸಬೇಕು. Amen. Say, I will live. ನಾನು ಜೀವಿಸ್ತೇನೆ. Why we should live? ಯಾಕೆ ನಾವು ಜೀವಿಸಬೇಕು? Psalm 118, ಕೀರ್ತನೆ 118ನೇ ಅಧ್ಯಾಯ verse 17. 17ನೇ ವಚನ. I shall not die, but live and declare the works of the Lord. ನಾನು ಸಾಯುವುದಿಲ್ಲ, ಆದರೆ ಬದುಕಿ ದೇವರ ಕಾರ್ಯಗಳನ್ನು ಸಾರುವೆನು. All of you tell after me. I shall not die, but live and declare the works of the Lord. ನಾನು ಸಾಯುವುದಿಲ್ಲ, ಬದುಕಿ ದೇವರ ಕಾರ್ಯಗಳನ್ನು ಸಾರುವೆನು. Look here, look here, look here, look here, look here. ಈ ಕಡೆ ನೋಡ್ರಿ. Don't search Bible. Now look here. ಬೈಬಲ್ ಹುಡುಕಬೇಡ್ರಿ, ನನ್ನ ಕಡೆ ನೋಡ್ರಿ. Joyfully lift your hand and say this. I shall not die, but live and declare the works of the Lord. ಎಲ್ಲೋ ಸಂತೋಷವಾಗಿ ಕೈಗಳನ್ನ ಎತ್ತಿ ಹೇಳ್ರಿ, ನಾನು ಸಾಯುವುದಿಲ್ಲ, ಬದುಕಿ ದೇವರ ಕಾರ್ಯಗಳನ್ನು ಸಾರುವೆನು. Now comes the question. ಈಗ ಪ್ರಶ್ನೆ ಬರ್ತದೆ, How long you should live? ಎಷ್ಟು ವರ್ಷಗಳನ್ನು ಜೀವಿಸಬೇಕು? You should understand this body. With this body you can't go to heaven. ಮತ್ತು ನಾವು ಅರ್ಥ ಮಾಡಿಕೊಳ್ಬೇಕು, ಈ ದೇಹದಿಂದ ನಾವು ಸ್ವರ್ಗಕ್ಕೆ ಹೋಗಕ್ಕಾಗುವುದಿಲ್ಲ. Hallelujah. Hallelujah. You know, in our Christian doctrine, there is one subject called resurrection from the dead. ಮತ್ತು ನಮ್ಮ ಕ್ರೈಸ್ತ ಒಂದು ತತ್ವಗಳಲ್ಲಿ, ಬೋಧನೆಗಳಲ್ಲಿ ಒಂದು ಬೋಧನೆ ಇದೆ, ಅದು ಪುನರುತ್ಥಾನ ಎಂಬುದಾಗಿ. I taught in detail on Tuesdays. ಮತ್ತು ನಾನು ಮಂಗಳವಾರ ದಿನ ಅದನ್ನು ಸ್ಪಷ್ಟವಾಗಿ ಕಲಿಸಿದ್ದೇನೆ. Let's see for a few minutes. ಕೆಲವು ನಿಮಿಷಗಳಿಗಾಗಿ ಅದನ್ನು ನೋಡೋಣ. Come with me to 1 Thessalonians, 1ನೇ ಥೆಸಲೋನಿಕದವರಿಗೆ 4th chapter, 4ನೇ ಅಧ್ಯಾಯ verse 13 and 14. 13 ಮತ್ತು 14ನೇ ವಚನ. 1 Thessalonians 4th chapter, verse 13 and 14. 1ನೇ ಥೆಸಲೋನಿಕ 4ನೇ ಅಧ್ಯಾಯ 13 ಮತ್ತು 14ನೇ ವಚನ. For I would not have you to be ignorant, brethren, concerning them which are asleep, that you sorrow not, even others which have no hope. For if we believe that Jesus died and rose again, even so them which also which sleep in Jesus will God bring with him.
ಮರಣ ಹೊಂದುವವರ ಬಗ್ಗೆ ಅಜ್ಞಾನಿಗಳಾಗಿರುವಂತೆಯೂ ನಿರೀಕ್ಷೆ ಇಲ್ಲದೆ ಇರುವವರಂತೆಯೂ ಗೋಳಾಡುವವರಂತೆಯೂ ನೀವಿರಬಾರದೆಂದು ಅಪೇಕ್ಷಿಸುತ್ತೇನೆ. ಏಕೆಂದರೆ ಯೇಸು ಸತ್ತು ಪುನಃ ಎದ್ದನೆಂದು ನಾವು ನಂಬಿದರೆ ಅದರಂತೆ ಯೇಸುವಿನಲ್ಲಿ ನಿದ್ರೆ ಹೋದವರನ್ನು ಸಹ ದೇವರು ಆತನೊಡನೆ ಕರೆದುಕೊಂಡು ಬರುವನು. It says about, now listen. ಈ ಕಡೆ ಕೇಳ್ರಿ. Somebody in a Christian, one who believes in Christ, when he dies, ಯಾರಾದ್ರೂ ಕ್ರೈಸ್ತನಾಗಿರುವಾಗ ಆತನು ಯೇಸು ನಂಬುವನು ಸತ್ತಾಗ he said, you should not cry, you should not be sorrowful like others. ನೀವು ಇನ್ನೊಬ್ಬರಂತೆ ಅಳುವುದಾಗ್ಲಿ ಗೋಳಾಡುವುದಾಗ್ಲಿ ಮಾಡುವುದಲ್ಲ. We may bury them, ನಾವು ಅವರಿಗೆ ಊಣಿಡಬಹುದು. they will rise again in Christ. ಅವರು ಕ್ರಿಸ್ತನಲ್ಲಿ ಮತ್ತೆ ತಿರುಗಿ ಎದ್ದು ಬರ್ತಾರೆ. Hallelujah. Hallelujah. Because this body has to go back. ಯಾಕಂದ್ರೆ ಈ ದೇಹ ಹೋಗಲೇಬೇಕು. Second option is, ಎರಡನೇ ಆಯ್ಕೆ ಏನೆಂದರೆ, okay, again we'll read verse 15, 16 and 17. 15, 16, 17 ವಚನ. For this we say unto you by the word of the Lord, which are alive and remain unto the coming of the Lord, shall not prevent them which are asleep. For the Lord himself shall descend from heaven with a shout, the voice of the archangel, and with the trumpet of God. The dead in Christ shall rise first, that we which are alive remain shall be caught up together with them in the clouds to meet the Lord in the air. So shall we ever be with the Lord. ನಾವು ಕರ್ತನ ವಾಕ್ಯದ ಆಧಾರದಿಂದ ನಿಮಗೆ ಹೇಳುವುದೇನೆಂದರೆ, ಕರ್ತನ ಬರುವಿಕೆಯವರೆಗೂ ಜೀವದಿಂದುಳಿದಿರುವ ನಾವು ನಿದ್ರೆ ಹೋದವರಿಗಿಂತ ಮುಂದಾಗುವುದೇ ಇಲ್ಲ. ಏಕೆಂದರೆ ಕರ್ತನು ತಾನೇ ಆಜ್ಞಾ ಘೋಷದೊಡನೆಯೂ ಪ್ರಧಾನ ದೂತನ ಧ್ವನಿಯೊಡನೆಯೂ ದೇವರ ತುತ್ತೂರಿಯೊಡನೆಯೂ ಆಕಾಶದಿಂದ ಇಳಿದು ಬರುವನು. ಆಗ ಕ್ರಿಸ್ತನಲ್ಲಿ ಸತ್ತವರು ಮೊದಲು ಎದ್ದು ಬರುವರು. ಆಮೇಲೆ ಜೀವದಿಂದುಳಿದಿರುವ ನಾವು ಅಂತರಿಕ್ಷದಲ್ಲಿ ಕರ್ತನನ್ನು ಎದುರುಗೊಳ್ಳುವುದಕ್ಕಾಗಿ ಅವರೊಂದಿಗೆ ಮೇಘಗಳಲ್ಲಿ ಒಯ್ಯಲ್ಪಡುವೆವು. ಹೀಗೆ ನಾವು ಸದಾ ಕಾಲವು ಆತನ ಜೊತೆಯಲ್ಲಿರುವೆವು. Look here. ಈಗ ಎಲ್ಲರೂ ಈ ಕಡೆ ನೋಡ್ರಿ. Jesus is coming back. ಯೇಸು ತಿರುಗಿ ಬರ್ತಾ ಇದ್ದಾನೆ. Amen. We believe in the second coming of Jesus. ನಾವು ಯೇಸು ಕ್ರಿಸ್ತನ ಎರಡನೇ ಬರಣದಲ್ಲಿ ನಂಬಿಕೆ ಇಡ್ತೇವೆ. When he comes, all those who are sleeping, whom we are buried, they shall rise up first. ಯಾವಾಗ ಆತನು ಬರ್ತಾನೋ, ಯಾರೆಲ್ಲ ಸತ್ತಿದ್ದಾರೋ, ಯಾರೆಲ್ಲ ನಿದ್ರೆ ಹೋಗಿದ್ದಾರೋ ಅವರು ಮೊದಲು ಎತ್ತಲ್ಪಡ್ತಾರೆ. Then all those who are alive will caught up, will meet him in the cloud. ಮತ್ತು ನಾವೆಲ್ಲ ಜೀವದಿಂದುಳಿದಿರುವ ನಾವುಗಳು ಎತ್ತಲ್ಪಟ್ಟು ಮೇಘದಲ್ಲಿ ನಾವು ಭೇಟಿ ಆಗ್ತೇವೆ. So there are only two options for us. ನಮಗೆ ಎರಡು ಆಯ್ಕೆ ಇದೆ. We can die and go to burial ground. ನಾವು ಸತ್ತು ಆ ಒಂದು ಭೂಮಿಗೆ ಹೋಗಬಹುದು. God will rise us up again. This body will be risen back. ಮತ್ತು ದೇವರು ಮತ್ತೆ ತಿರುಗಿ ಎಬ್ಬಿಸ್ತಾನೆ. Second option is, ಎರಡನೇ ಆಯ್ಕೆ ಏನೆಂದರೆ, we can meet Lord Jesus in the clouds. ಮತ್ತು ಮೇಘದಲ್ಲಿ ಕ್ರಿಸ್ತನನ್ನು ನಾವು ಭೇಟಿ ಆಗಬಹುದು. Which is better? ಯಾವುದು ಉತ್ತಮ? I don't know about you, ನಿಮ್ಮ ಬಗ್ಗೆ ನನಗೆ ಗೊತ್ತಿಲ್ಲ. my desire is I want to meet him. ನನ್ನ ಆಸೆ ಏನೆಂದರೆ ನಾನು ಮೇಘದಲ್ಲಿ ಆತನಿಗೆ ಭೇಟಿ ಆಗಬೇಕು. Why? ಯಾಕೆ? Because I will not die, I will live and declare the works of the Lord. ಯಾಕಂದ್ರೆ ನಾನು ಸಾಯುವುದಿಲ್ಲ, ಬದುಕಿ ಕರ್ತನ ಕಾರ್ಯಗಳನ್ನು ಸಾರುವೆನು. Till the last Indian accept Jesus, I have to declare the works of the Lord. ಕೊನೆಯ ಭಾರತೀಯನು ರಕ್ಷಣೆ ಹೊಂದುವವರೆಗೆ ನಾನು ದೇವರ ಕಾರ್ಯವನ್ನು ಸಾರಬೇಕು. Till the last person in the world accept Jesus, I will be declaring the works of the Lord. ಲೋಕದಲ್ಲಿ ಕೊನೆಯ ವ್ಯಕ್ತಿ ಆತನು ರಕ್ಷಣೆ ಹೊಂದುವವರೆಗೆ ನಾನು ದೇವರ ಕಾರ್ಯಗಳನ್ನು ಸಾರ್ತೇನೆ. I am hungry for souls. ನಾನು ಆತ್ಮಗಳಿಗಾಗಿ ಹಸಿವೆಯುಳ್ಳವನಾಗಿದ್ದೇನೆ. Hallelujah. Hallelujah. Gospel is still not preached. ಸುವಾರ್ತೆ ಇನ್ನೂ ಸಾರಲ್ಪಟ್ಟಿಲ್ಲ. We have to live. ನಾವು ಜೀವಿಸಬೇಕು. You are born with a purpose. ನೀವು ಉದ್ದೇಶದೊಂದಿಗೆ ಹುಟ್ಟಿದ್ದೀರಿ. You have to complete the purpose. ಆ ಉದ್ದೇಶವನ್ನು ನೆರವೇರಿಸಬೇಕು. I can put like this. You have a dream. ಮತ್ತು ನಿಮಗೆ ಕನಸಿದೆ. Your dream should become real. ಆ ಕನಸು ನಿಜವಾಗಬೇಕು. Till then you are not living. ಅಲ್ಲಿ ತನಕ ನೀವು ಬಿಡಬಾರದು. You should live. ನೀವು ಜೀವಿಸಬೇಕು. Are you with me? ನನ್ನೊಟ್ಟಿಗಿದ್ದೀರಾ? Okay, one more reference. What happened to this body? ಮತ್ತು ಈ ದೇಹಕ್ಕೆ ಏನಾಗ್ತದೆ ಎಂಬುದಾಗಿ ಇನ್ನೊಂದು ವಾಕ್ಯವನ್ನು ನೋಡೋಣ. Understand what happens to the body after death. You will understand what the blood covenant is doing for this body now. ಮತ್ತು ನಾವು ಈ ದೇಹಕ್ಕೆ ಸತ್ತ ಮೇಲೆ ಏನಾಗ್ತದೆ ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕಾದ್ರೆ ರಕ್ತದ ಒಡಂಬಡಿಕೆ ಈ ದೇಹಕ್ಕಾಗಿ
ಈಗ ಏನು ಮಾಡಿದೆ ಎಂಬುದಾಗಿ ತಿಳಿಯಬೇಕು. Now come with me to 1 Corinthians 15th chapter, 1 ಕೊರಿಂಥ 15ನೇ ಅಧ್ಯಾಯ verse 42 to 44 again. 42ನೇ ವಚನದಿಂದ 44ನೇ ವಚನ. So also is a resurrection of the dead. It is sown in corruption, it is raised in corruption. It is sown in dishonor, it is raised in glory. It is sown in weakness, it is raised in power. It is sown with a natural body, it is raised a spiritual body. There is a natural body, there is a spiritual body. ಸತ್ತವರಿಗಾಗುವ ಪುನರುತ್ಥಾನವು ಸಹ ಹಾಗೆಯೇ ಇರುವುದು. ದೇಹವು ಅಳಿಯುವ ಅವಸ್ಥೆಯಲ್ಲಿ ಬಿತ್ತಲ್ಪಡುತ್ತದೆ, ಅಮರತ್ವ ಅವಸ್ಥೆಯಲ್ಲಿ ಎದ್ದು ಬರುವುದು. ಹೀನಾಯ ಅವಸ್ಥೆಯಲ್ಲಿ ಬಿತ್ತಲ್ಪಡುತ್ತದೆ, ಮಹಿಮೆಯಲ್ಲಿ ಎದ್ದು ಬರುವುದು. ಬಲಹೀನತೆಯಲ್ಲಿ ಬಿತ್ತಲ್ಪಡುತ್ತದೆ, ಶಕ್ತಿಯಲ್ಲಿ ಎದ್ದು ಬರುವುದು. ಪ್ರಾಕೃತ ದೇಹವಾಗಿ ಬಿತ್ತಲ್ಪಡುತ್ತದೆ, ಆತ್ಮಿಕ ದೇಹವಾಗಿ ಎದ್ದು ಬರುವುದು. ಪ್ರಾಕೃತ ದೇಹವಾಗಿರುವುದಾದರೆ ಆತ್ಮಿಕ ದೇಹವೂ ಇರುವುದು. Yeah, that's it. Here it says there is a natural body and there is a spiritual body. ಪ್ರಾಕೃತ ದೇಹವಿದೆ, ಆತ್ಮಿಕ ದೇಹ ಇದೆ. Say there is a natural body, there is a spiritual body. ಪ್ರಾಕೃತಿಕ ದೇಹ ಇದೆ, ಆತ್ಮಿಕ ದೇಹ ಇದೆ. Tell in Kannada, ಕನ್ನಡದಲ್ಲಿ ಹೇಳ್ರಿ. ಪ್ರಾಕೃತಿಕ ದೇಹ ಇದೆ, ಆತ್ಮಿಕ ದೇಹ ಇದೆ. See, the body what we are living is natural. ಈಗ ನಾವೇನ್ ಜೀವಿಸ್ತಾ ಇದ್ದೇವೆ ಇದು ಕಾಣುವಂತ ದೇಹ. If somebody dies, we don't say we bury, we sow them. ಮತ್ತು ಯಾರಾದ್ರೂ ಸತ್ತಾಗ ಅವರು ಸತ್ತಿದ್ದಾರೆ ಎಂಬುದಾಗಿ ಅವರಿಗೆ ಹೂಣಿಡುವುದಿಲ್ಲ, ಅವರನ್ನು ನಾವು ಬಿತ್ತುತ್ತೇವೆ. When Jesus comes, they will be risen. ಮತ್ತು ಯೇಸು ಬರುವಾಗ ಅವರು ಎತ್ತಲ್ಪಡ್ತಾರೆ. It may decay today, but it is going to be risen. ಮತ್ತು ಇವತ್ತು ಅದು ಒಂದು ಕೊಳತು ಹೋಗ್ಬೋದು, ಆದ್ರೆ ಮತ್ತೆ ಎತ್ತಲ್ಪಡ್ತದೆ. When it is risen, it will have a spiritual body. ಅದು ಎತ್ತಲ್ಪಡುವಾಗ ಅದಕ್ಕೆ ಆತ್ಮಿಕ ದೇಹವಿರುತ್ತದೆ. That is for those who are dead in Christ. ಅದು ಯಾರು ಕ್ರಿಸ್ತನಲ್ಲಿ ಸತ್ತಿದ್ದಾರೆ ಅವರಿಗೆ. Now what about you and me? ಈಗ ನಿನಗೂ ನನಗೂ ಏನು? Verse 51. 51ನೇ ವಚನ. This is a mystery. He says, Paul says, hey, I will show you a mystery. ಅಲ್ಲಿ ಪೌಲನು ಹೇಳ್ತಾನೆ, ನಿಮಗೆ ಒಂದು ರಹಸ್ಯವನ್ನು ಹೇಳ್ತೇನೆ. Behold, I will show you a mystery. We shall not all sleep, but we shall all be changed. In a moment, in the twinkling of an eye, at the last trumpet, the trumpet shall sound, and the dead shall be raised up incorruptible. We shall be changed. For this corruptible must put on incorruption, and this mortal must put on immortality. ನಾನು ರಹಸ್ಯವಾಗಿದ್ದ ಸಂಗತಿಯನ್ನು ನಿಮಗೆ ಹೇಳುತ್ತೇನೆ ಕೇಳಿ. ನಾವೆಲ್ಲರೂ ನಿದ್ರೆ ಹೋಗುವುದಿಲ್ಲ, ನಾವೆಲ್ಲರೂ ಮಾರ್ಪಡುವೆವು. ಆದರೆ ಒಂದು ಕ್ಷಣದಲ್ಲಿ ರೆಪ್ಪೆ ಬಡಿಯುಷ್ಟರಲ್ಲಿ ಕಡೆ ತುತ್ತೂರಿ ಊದಲಾಗಿ ನಾವೆಲ್ಲರೂ ಮಾರ್ಪಡುವೆವು. ತುತ್ತೂರಿ ಧ್ವನಿಯಾಗುವಾಗ ಸತ್ತವರು ಅಮರತ್ವ ಪಡೆದು ಎಬ್ಬಿಸಲ್ಪಡುವರು, ನಾವು ಮಾರ್ಪಡುವೆವು. ಅಳಿಯುವ ಈ ದೇಹವು ಅಮರತ್ವವನ್ನು ಧರಿಸಿಕೊಳ್ಳುವುದು, ಮರಣಾಧೀನವಾಗಿರುವ ಈ ದೇಹವು ಅಮರತ್ವವನ್ನು ಧರಿಸಿಕೊಳ್ಳುವುದು. Hallelujah. Hallelujah. Look here. ಈ ಕಡೆ ನೋಡ್ರಿ. Those who don't die, we all will be changed. ಯಾರು ಸಾಯುವುದಿಲ್ಲ ಅವರೆಲ್ಲ ಮಾರ್ಪಡುವಂತಾರೆ. In the moment, in the twinkling of an eye, the trumpet will be blown. Jesus will come. When he comes, we all will be changed. ಕಣ್ರೆಪ್ಪೆ ಬಡಿಯುಷ್ಟರೊಳಗಾಗಿ ಮತ್ತು ಕ್ಷಣದಲ್ಲಿ ಯೇಸು ಬರುವಾಗ ನಾವೆಲ್ಲರೂ ಮಾರ್ಪಾಡು ಹೊಂದುವೆವು. Do you find the word we shall be changed? ಅಲ್ಲಿ ಇದೆಯಾ ನಾವು ಮಾರ್ಪಾಡು ಹೊಂದುವೆವು ಎಂಬುದಾಗಿ? Is it there? ಇದೆಯಾ? Say we shall be changed. ನಾವು ಮಾರ್ಪಾಡು ಹೊಂದುವೆವು. That's why I said this body you can't go to heaven. ಅದಕ್ಕಾಗಿ ನಾನು ಅದಕ್ಕಾಗಿ ಹೇಳ್ತಾ ಇದ್ದೇನೆ, ಈ ದೇಹದಿಂದ ನಾವು ಸ್ವರ್ಗಕ್ಕೆ ಹೋಗಕ್ಕಾಗುವುದಿಲ್ಲ. This is called as a natural body. ಇದು ಪ್ರಾಕೃತಿಕ ದೇಹ ಆಗಿದೆ. This is called as mortal. ಮತ್ತು ಇದು ಸಾಯುವಂತ ದೇಹ ಆಗಿದೆ. This will become immortal. ಇದು ಅಮರತ್ವವನ್ನು ಧರಿಸಿಕೊಳ್ತದೆ. That will happen at the time of second coming. ಅದು ಎರಡನೇ ಬರಣದಲ್ಲಿ ಆಗ್ತದೆ. Hallelujah. Hallelujah. Am I clear? ನಾನಿದು ಸ್ಪಷ್ಟ ಆಯ್ತಾ? What is the meaning? I shall not die but live and declare the works of the Lord. ನಾನು ಸಾಯುವುದಿಲ್ಲ, ಬದುಕಿ ದೇವರ ಕಾರ್ಯಗಳನ್ನು ಸಾರುವೆನು ಎಂಬ ಅರ್ಥ ಏನಾಗಿದೆ? Means you will live a healthy life. ಅದರ ಅರ್ಥ ಏನಂದ್ರೆ ನೀವು ಜೀವಿಸ್ತೀರಿ, ಸಾಯುವುದಿಲ್ಲ. See, this physical body normally
For every person, as they become old, the health deteriorates. ಮತ್ತು ಪ್ರಾಕೃತಿಕವಾದಂತ ಈ ದೇಹ ಪ್ರತಿಯೊಬ್ಬ ಸಾಮಾನ್ಯವಾದ ವ್ಯಕ್ತಿಗೆ ವಯಸ್ಸಾಗ್ತಾ ಇರುವಾಗ, ದಿನಗಳು ಕಳೀತಾ ಇರುವಾಗ ಈ ದೇಹ ಕೂಡ ಕ್ಷೀಣಿಸುತ್ತಾ ಹೋಗ್ತದೆ. It's normal for every man. ಅದು ಎಲ್ಲರಿಗೂ ಸಾಮಾನ್ಯವಾಗಿದೆ. Why it is normal? ಯಾಕೆ ಅದು ಸಾಮಾನ್ಯವಾಗಿದೆ? This is a mortal body. ಇದು ಸಾಯುವ ದೇಹವಾಗಿದೆ. Eyes becomes dim, ears loses sharpness. ಮತ್ತು ಕಣ್ಣು ಮೊಬ್ಬಾಗ್ತದೆ, ಕಿವಿಗಳು ಮಂದವಾಗ್ತವೆ. So it's a old age, they are old. That's why they have a problem. ಮತ್ತು ಅದಕ್ಕಾಗಿ ಹೇಳ್ತಾರೆ ಅವರಿಗೆ ವಯಸ್ಸಾಗ್ತಾ ಇದೆ, ಅದಕ್ಕಾಗಿ ಹೀಗಾಗ್ತಾ ಇದೆ. But the good news for you and me is, ಆದ್ರೆ ನಿನಗೂ ನನಗೂ ಇರುವಂತ ಶುಭ ಸಂದೇಶ ಏನೆಂದರೆ, even when you become old, ನಿಮಗೆ ವಯಸ್ಸಾದಾಗಲೂ ಕೂಡ because of the everlasting blood covenant, ನಿತ್ಯವಾದ ರಕ್ತದ ಒಡಂಬಡಿಕೆಯ ಕಾರಣ my God is working in you. ನನ್ನ ದೇವರು ನಿಮ್ಮಲ್ಲಿ ಕಾರ್ಯ ಮಾಡ್ತಾ He ಇದ್ದಾನೆ. is making you perfect in every good work. ಮತ್ತು ಎಲ್ಲ ಸತ್ಕಾರ್ಯಗಳನ್ನು ಮಾಡುವುದಕ್ಕಾಗಿ ನಿಮ್ಮನ್ನು ಪರಿಪೂರ್ಣವಾಗಿ ಮಾಡ್ತಾ ಇದ್ದಾನೆ. To do His will. ಆತನ ಚಿತ್ತವನ್ನು ಮಾಡುವುದಕ್ಕಾಗಿ. His will is you should preach, means you will be strong. ಆತನ ಚಿತ್ತ ಎಂದ್ರೆ ನೀವು ಆತನ ಕಾರ್ಯಗಳು ಸಾರಬೇಕು, ನೀವು ಬಲವಾಗಿರಬೇಕು. How He will do? ಆತನು ಹೇಗೆ ಮಾಡ್ತಾನೆ? Come again to Romans 8:11. ರೋಮ 8ನೇ ಅಧ್ಯಾಯ 11ನೇ ವಚನಕ್ಕೆ ಬನ್ರಿ. I wish you all by heart this scripture. ಮತ್ತು ನಾನು ಬಯಸ್ತೇನೆ ನೀವೆಲ್ಲರೂ ಈ ವಾಕ್ಯವನ್ನು ಬಾಯ್ಪಾಟ್ ಮಾಡಬೇಕೆಂಬುದಾಗಿ. But if the spirit of Him who raised up Jesus from the dead dwell in you, He that raised up Christ from the dead shall also quicken our mortal bodies by His Spirit that dwelleth in you. ಯೇಸುವನ್ನು ಸತ್ತವರೊಳಗಿಂದ ಎಬ್ಬಿಸಿದಾತನ ಆತ್ಮನು ನಿಮ್ಮಲ್ಲಿ ವಾಸ ಮಾಡುತ್ತಿರುವುದಾದರೆ, ಕ್ರಿಸ್ತ ಯೇಸುವನ್ನು ಮರಣದಿಂದ ಎಬ್ಬಿಸಿದಾತನು ನಿಮ್ಮ ನಾಶವಾಗುವ ದೇಹಗಳಿಗೂ ನಿಮ್ಮಲ್ಲಿ ವಾಸಿಸುವ ಆತ್ಮನ ಮೂಲಕವೇ ಜೀವವನ್ನು ಕೊಡುವನು. Now look here, all of you look here. Close your Bibles. ಈಗ ಎಲ್ಲರೂ ಬೈಬಲ್ ಮುಚ್ಚಿ ನನ್ನ ಕಡೆ So ನೋಡ್ರಿ. when Jesus comes, this mortal body will become immortal. ಯೇಸು ಬರುವಾಗ ಈ ಸಾಯುವ ದೇಹ ಅದು ಅಮರತ್ವವನ್ನು ಧರಿಸಿಕೊಳ್ತದೆ. Hallelujah. ಹಲ್ಲೆಲೂಯಾ. Mortal, immortal. ಸಾಯುವುದು ಸಾಯದೇ ಇರುವಂತದ್ದು. This mortal will become immortal when? ಈ ಸಾಯುವ ದೇಹ ಸಾಯದೇ ಇರುವಂತ ದೇಹ ಯಾವಾಗ ಆಗ್ತದೆ? When Jesus comes. ಯೇಸು ಬರುವಾಗ. Till then, ಅಲ್ಲಿ ತನಕ God is so good. ದೇವರು ಎಷ್ಟು ಒಳ್ಳೆಯವನಾಗಿದ್ದಾನೆ. He has kept His Spirit inside your body. ಆತನು ತನ್ನ ಆತ್ಮವನ್ನು ನಮ್ಮ ದೇಹದಲ್ಲಿ ಇಟ್ಟಿದ್ದಾನೆ. You are not ordinary person. ನೀವು ಸಾಮಾನ್ಯವಾದ ವ್ಯಕ್ತಿಗಳಲ್ಲ. Have you ever seen generator? ಮತ್ತು ನೀವು ಜನರೇಟರ್ ನೋಡಿದೀರಾ? It looks like one box. ಅದೊಂದು ಬಾಕ್ಸ್ ಅಂತ ಕಾಣ್ತದೆ. It produces energy. ಅದು ಶಕ್ತಿಯನ್ನು ಕೊಡ್ತದೆ. Like that you are not ordinary person. ಅದರಂತೆ ನೀವು ಕೂಡ ಸಾಮಾನ್ಯರಲ್ಲ. The Spirit of the Lord who has risen, the dead body of Jesus is living inside you. ಯೇಸುವನ್ನು ಸತ್ತವರಿಂದ ಎಬ್ಬಿಸಿದ ಆತ್ಮನು ನಿಮ್ಮ ಒಳಗಡೆ ವಾಸ ಮಾಡ್ತಾ ಇದ್ದಾನೆ. What He is doing? ಆತನು ಏನ್ ಮಾಡ್ತಾ ಇದ್ದಾನೆ? He is producing energy. ಆತನು ಶಕ್ತಿಯನ್ನು ಕೊಡ್ತಾ ಇದ್ದಾನೆ. He is quickening your mortal bodies. ಆ ನಾಶವಾಗುವ ದೇಹಗಳಿಗೆ ಜೀವವನ್ನು ಕೊಡ್ತಾ ಇದ್ದಾನೆ. Every day He is regenerating. He is putting, infusing that supernatural energy into your body. ಆತನು ಪ್ರತಿ ದಿನವೂ ನಮ್ಮ ದೇಹದ ಒಳಗಡೆ ಅಸಾಧಾರಣವಾದ ಶಕ್ತಿಯನ್ನು ಬಿಡುಗಡೆ ಮಾಡ್ತಾನೆ ಇದ್ದಾನೆ. Every day your youth is renewed like an eagle. ಪ್ರತಿ ದಿನವೂ ನಿಮ್ಮ ಯೌವನವು ಅದ್ದಿಗೆ ಬರುವಂತೆ ತಿರುಗಿ ಬರಮಾಡಲ್ಪಡ್ತಾ ಇದೆ. Every day He is working in your eyes, ears, heart, liver, kidney, everything. He is making it normal like a young person. ಮತ್ತು ಪ್ರತಿ ದಿನವೂ ನಿಮ್ಮ ಕಣ್ಣುಗಳಲ್ಲಿ, ಕಿವಿಗಳಲ್ಲಿ, ಹೃದಯದಲ್ಲಿ, ಕಿಡ್ನಿಗಳಲ್ಲಿ ಕಾರ್ಯ ಮಾಡ್ತಾ ಇರುವ ಕಾರಣ ನಿಮ್ಮ ದೇಹವು ಯೌವನಸ್ಥರ ಹಾಗೆ ಕಾರ್ಯ ಮಾಡ್ತಾ ಇರ್ತದೆ. Why? ಯಾಕೆ? Because you belong to everlasting blood covenant. ಯಾಕಂದ್ರೆ ನೀವು ನಿತ್ಯವಾದ ರಕ್ತದ ಒಡಂಬಡಿಕೆಗೆ ಸಂಬಂಧವಾಗಿದ್ದೀರಿ. How many of you understand what I'm saying? ನಾನು ಹೇಳಿದ ಎಷ್ಟು ನನಗೆ ಅರ್ಥ ಆಯ್ತು? I'll just repeat it again. ನಾನು ಮತ್ತೊಂದು ಸಾರಿ ಹೇಳ್ತೇನೆ. In the beginning, ಆದಿಯಲ್ಲಿ God and man, ದೇವರು ಮನುಷ್ಯರು they were together. ಅವರು ಒಂದಾಗಿದ್ದರು. No sin, ಪಾಪ ಇಲ್ಲ, no sickness, ರೋಗ ಇಲ್ಲ, no death. ಮರಣ ಇಲ್ಲ. Sin separated man from God. ಪಾಪವು ಮನುಷ್ಯನನ್ನು ದೇವರಿಂದ ಬೇರೆ ಮಾಡಿತು. Sickness came, poverty came. ರೋಗ ಬಂತು, ಬಡತನ ಬಂತು. Blood of Jesus brought man nearer to God. ಈಗ ಯೇಸು ಕ್ರಿಸ್ತನ ರಕ್ತವು ಮನುಷ್ಯನನ್ನು ಮತ್ತೆ ದೇವರ ಬಳಿಗೆ ತಂದಿದೆ.
Now, ಈಗ actually, there is no death, no sickness for you. ರೋಗನೂ ಇಲ್ಲ, ನಿಮಗೆ ಮರಣನೂ ಇಲ್ಲ. Today I explained about death. ಇವತ್ತು ನಾನು ಮರಣದ ಬಗ್ಗೆ ವಿವರಿಸಿದ್ದೇನೆ. Next week I'll talk about health. ಮುಂದಿನ ವಾರ ನಾನು ಆರೋಗ್ಯದ ಬಗ್ಗೆ ಮಾತಾಡ್ತೇನೆ. Hallelujah. Hallelujah. It is not God's will. One person, one child of God should die out of sickness. ಮತ್ತು ದೇವರ ಚಿತ್ತ ಅಲ್ಲ, ಒಬ್ಬ ದೇವರ ಮಗನು ಕೂಡ ಮಗಳು ಕೂಡ ರೋಗದಿಂದ ಸಾಯ್ಬೇಕೆಂಬುದಾಗಿ. It is not God's will. ಅದು ದೇವರ ಚಿತ್ತವಲ್ಲ. God's will till death you should live a long life, strong, healthy life. ಮತ್ತು ದೇವರ ಚಿತ್ತ ಏನೆಂದರೆ ನೀವು ದೀರ್ಘಾಯುಷ್ಯವಾಗಿ ಬಲಶಾಲಿಯಾಗಿ ಆರೋಗ್ಯವಾಗಿ ಜೀವಿಸಬೇಕೆಂಬುದಾಗಿ. That is why he tasted death. ಅದಕ್ಕಾಗಿ ಆತನು ಮರಣವನ್ನು ಅನುಭವಿಸಿದ. Hallelujah. Hallelujah. Not only he tasted death, ಆತನು ಮರಣವನ್ನು ಅನುಭವಿಸುವುದು ಮಾತ್ರವಲ್ಲದೆ he has put his spirit inside you. ತನ್ನ ಆತ್ಮನನ್ನು ನಿಮ್ಮ ಒಳಗಡೆ ಹಾಕಿದ್ದಾನೆ. Every day resurrection power is working in your body. ಪ್ರತಿ ದಿನ ಪುನರುತ್ಥಾನ ಶಕ್ತಿ ನಿಮ್ಮ ದೇಹದಲ್ಲಿ ಕಾರ್ಯ ಮಾಡ್ತಾ ಇದೆ. Quickening your mortal body. ನಿಮ್ಮ ಸಾಯುವ ದೇಹಕ್ಕೆ ಜೀವವನ್ನು ಕೊಡ್ತಾ ಇದೆ. Means even though this is a mortal body, every day it works like a immortal. ಅದರ ಅರ್ಥ ಏನೆಂದರೆ ಇದು ಸಾಯುವ ದೇಹವಾಗಿದ್ದರೂ ಕೂಡ ಸಾಯದೇ ಇರುವಂತ ದೇಹದ ಹಾಗೆ ಕಾರ್ಯ ಮಾಡ್ತದೆ. By the resurrection power. ಆ ಪುನರುತ್ಥಾನ ಶಕ್ತಿಯ ಮೂಲಕ. How many of you understand what I'm saying? ನಾನು ಹೇಳಿದ್ದು ಎಷ್ಟು ಜನರಿಗೆ ಅರ್ಥ ಆಯ್ತು? I think we should celebrate the Holy Spirit who is inside us. ಅದಕ್ಕಾಗಿ ನಮ್ಮ ಒಳಗಡೆ ಇರುವಂತ ಆ ಪವಿತ್ರಾತ್ಮನಿಗಾಗಿ ನಾವು ಯಾವಾಗಲೂ ಆಚರಣೆ ಮಾಡಬೇಕು. Hallelujah. Hallelujah. Keep meditating. ಇದನ್ನು ಧ್ಯಾನ ಮಾಡ್ತಾ ಇರಿ. Next week I explained about sickness free life again. ಮುಂದಿನ ವಾರ ಮತ್ತೆ ರೋಗವಿಲ್ಲದ ಜೀವಿತದ ಬಗ್ಗೆ ಮಾತಾಡ್ತೇನೆ. Shall we all stand up? ನಾವೆದ್ದು ನಿಂತುಕೊಳ್ಳೋಣ. I want you to thank God. ದೇವರಿಗೆ ವಂದನೆ ಸಲ್ಲಿಸಿರಿ. Thank God. Thank Jesus who tasted death on your behalf. ತಂದೆಯಾದ ದೇವರಿಗೆ ಕೂಡ ಯೇಸು ಕ್ರಿಸ್ತನಿಗೆ ಕೂಡ ನಾವು ವಂದನೆ ಸಲ್ಲಿಸೋಣ. ನಮಗಾಗಿ ಆತನು ಮರಣವನ್ನು ಅನುಭವಿಸಿದ್ದಾನೆ. Thank God, this mortal body will become immortal in the second coming of Jesus. ನಾವು ದೇವರಿಗೆ ಸ್ತೋತ್ರ ಮಾಡೋಣ. ಈ ಸಾಯುವ ದೇಹವು ಯೇಸು ಕ್ರಿಸ್ತನ ಎರಡನೇ ಬರಣದಲ್ಲಿ ಸಾಯದೆ ಇರುವಂತ ದೇಹವನ್ನು ಅದು ಹೊಂದಿಕೊಳ್ತದೆ. Not only in the end, now it can function like an immortal body by the resurrection power, by the Holy Spirit who is inside you. ಕೊನೆಯಲ್ಲಿ ಮಾತ್ರವಲ್ಲ, ಈಗಲೂ ಕೂಡ ಪುನರುತ್ಥಾನ ಶಕ್ತಿಯ ಮೂಲಕ ನಮ್ಮ ಒಳಗಡೆ ವಾಸ ಮಾಡುವ ಪವಿತ್ರಾತ್ಮನ ಮೂಲಕ ಸಾಯದೆ ಇರುವಂತ ದೇಹದ ಹಾಗೆ ಇದು ಕಾರ್ಯ ಮಾಡ್ತದೆ. This can function like immortal now. ಇದು ಈಗಲೂ ಕೂಡ ಸಾಯದೆ ಇರುವಂತ ದೇಹದ ಹಾಗೆ ಕಾರ್ಯ ಮಾಡ್ತದೆ. By the resurrection power which is inside you. ನಿಮ್ಮ ಒಳಗಡೆ ಇರುವಂತ ಪುನರುತ್ಥಾನದ ಶಕ್ತಿಯ ಮೂಲಕ. Hallelujah. Lift up your hand and thank God. ನಿಮ್ಮ ಕೈಗಳನ್ನು ಮೇಲೆತ್ತಿ ದೇವರಿಗೆ ಸ್ತೋತ್ರ ಮಾಡಿರಿ. Thank God for good health. ಒಳ್ಳೆ ಆರೋಗ್ಯಕ್ಕಾಗಿ ದೇವರಿಗೆ ಸ್ತೋತ್ರ ಮಾಡಿರಿ. Thank God every day is working in your body. ಪ್ರತಿ ದಿನವೂ ದೇವರು ನಮ್ಮ ಒಳಗಡೆ ಕಾರ್ಯ ಮಾಡುವುದಕ್ಕಾಗಿ ವಂದನೆ ಸಲ್ಲಿಸಿರಿ. Your youth is renewed like eagle every day. ಪ್ರತಿ ದಿನವೂ ನಿಮ್ಮ ಯೌವನವು ಹತ್ತಿಗೆ ಬರುವಂತೆ ತಿರುಗಿ ಮಾಡಲ್ಪಡ್ತಾ ಇದೆ. ಅದಕ್ಕಾಗಿ ಸ್ತೋತ್ರ ಮಾಡಿರಿ. Every day the spirit of the Lord is quickening your body. ಪ್ರತಿ ದಿನವೂ ದೇವರ ಆತ್ಮನು ನಿಮ್ಮ ನಾಶವಾಗುವ ದೇಹಕ್ಕೆ ಜೀವವನ್ನು ಕೊಡ್ತಾ ಇದ್ದಾನೆ. Thank you Jesus. ವಂದನೆ ಯೇಸುವೇ. Thank you Jesus. ವಂದನೆ ಯೇಸುವೇ. Father, we pray in the name of Jesus. ತಂದೆಯೇ, ನಾವು ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಮಾಡ್ತೇವೆ. Open our eyes of understanding. ನಾವು ಅರ್ಥ ಮಾಡಿಕೊಳ್ಳುವ ಕಣ್ಣನ್ನು ತೆರೆ. To understand this everlasting blood covenant. ಈ ನಿತ್ಯವಾದ ರಕ್ತದ ಒಡಂಬಡಿಕೆಯನ್ನು ಅರ್ಥ To ಮಾಡಿಕೊಳ್ಳುವುದಕ್ಕಾಗಿ. understand what grace has provided. ಕೃಪೆಯು ಏನೆಲ್ಲ ಒದಗಿಸಿಕೊಟ್ಟಿದೆಯೋ ಅದನ್ನು ಅರ್ಥ ಮಾಡಿಕೊಳ್ಳುವುದಕ್ಕಾಗಿ. Thank you Jesus, you tasted death on my behalf. ಯೇಸುವೆ, ನಿನಗೆ ವಂದನೆ. ನನ್ನ ಪರವಾಗಿ ನೀನು ಮರಣವನ್ನು ಅನುಭವಿಸಿದ್ದಿ. We will live and declare the works of the Lord. ನಾವು ಬದುಕಿ ದೇವರ ಕಾರ್ಯಗಳು ಸಾರ್ತೇವೆ. And I pray open our eyes of understanding. ಮತ್ತು ನಾನು ಪ್ರಾರ್ಥಿಸ್ತೇನೆ, ನಾವು ಅರ್ಥ ಮಾಡಿಕೊಳ್ಳುವ ಕಣ್ಣನ್ನು ತೆರೆ. To understand the spirit of the Lord who is quickening this mortal body. ಮತ್ತು ದೇವರ ಆತ್ಮನು ಯಾರು ಪ್ರತಿ ದಿನವೂ ನಮ್ಮ ದೇಹಕ್ಕೆ ಜೀವವನ್ನು ಉಂಟು ಮಾಡ್ತಾ ಇದ್ದಾನೋ ಅದನ್ನು ಅರ್ಥ ಮಾಡಿಕೊಳ್ಳುವಂತೆ. We believe grace has provided. ನಾವು ನಂಬ್ತೇವೆ, ಇದು ಕೃಪೆಯಿಂದ ಹೊಂದಿಕೊಂಡಿದ್ದೇವೆ. We will live a healthy life. ನಾವು ಆರೋಗ್ಯವಾದ ಜೀವಿತ ಜೀವಿಸ್ತೇವೆ. Long life for God's glory.
ದೇವರ ಮಹಿಮೆಗಾಗಿ ದೀರ್ಘಾಯುಷ್ಯ ಜೀವಿಸ್ತೇವೆ. In Jesus' name we pray. ಯೇಸು ನಾಮದಲ್ಲಿ ಪ್ರಾರ್ಥಿಸ್ತೇವೆ. Amen. ಆಮೆನ್.